ಸಿಸ್ಟರ್ಸ್, ಬ್ರದರ್ಸ್. ಇನ್ ಮುಂದೆ ಇನ್ನರ್ ವೇರ್ ಪರ್ಚೇಸ್ ಮಾಡೋಕೆ ನಾಚಿಕೆ ಪಡಬೇಕಾಗಿಲ್ಲ. ಯಾಕಂದ್ರೆ ಅಲಾಫ್ಟ್ ಬ್ರ್ಯಾಂಡ್ ನಲ್ಲಿ ನಿಮ್ಗೆ ಹೋಲ್ಸೇಲ್ ದರದಲ್ಲಿ ಇನ್ನರ್ ವೇರ್ ಗಳನ್ನ ನಿಮ್ಮ ಮನೆ ಬಾಗಿಲಿಗೆ ಮುಟ್ಟಿಸ್ತಾರೆ. ಲೇಡೀಸ್, ಜೆಂಟ್ಸ್, ಕಿಡ್ಸ್, ಸ್ಪೋರ್ಟ್ಸ್, ಇಂಡಿಯನ್ ಅಂಡ್ ಕೊರಿಯನ್ ಇಂಪೋರ್ಟೆಡ್ ಯಾವುದೇ ಇರ್ಲಿ ಅಲಾಫ್ಟ್ ಗೆ ಬನ್ನಿ. ಇಲ್ಲಿ ಇನ್ನರ್ ವೇರ್ ಗಳು ಜಸ್ಟ್ 59 rupees ಇಂದ ಸ್ಟಾರ್ಟ್ ಆಗುತ್ತೆ. ನಮ್ಮ ಬ್ರಾಂಚು ಹನುಮನ್ ನಗರ, ಚಿಕ್ಕಪೇಟೆ, ಹೊಸದಾಗಿ ಹೆಬ್ಬಾಳಲ್ಲಿ ಕೂಡ ಮಾಡಿದೀವಿ. ಅಂಡ್ ಆಲ್ ಓವರ್ ಇಂಡಿಯಾ ಡೆಲಿವರಿ ಕೂಡ ಕೊಡ್ತಾರೆ. ಬನ್ನಿ, ಫುಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನಿ ಒಂದು ಹೊಸ ಹಾಡು ಜೊತೆ, ಒಂದು ಹೊಸ ಇನ್ನರ್ ವೇರ್ ಇನ್ಫಾರ್ಮೇಷನ್ ಜೊತೆ. ಆಲ್ರೆಡಿ ಹೈಲೈಟ್ ಅಲ್ಲಿ ತಮ್ಮನೆಲ್ಲ ನೋಡಿದ್ದೀರಾ. ಇನ್ನು ಮುಂದೆ ಯಾರು ಕೂಡ ಇನ್ನರ್ ವೇರ್ ಪರ್ಚೇಸ್ ಮಾಡೋದಕ್ಕೆ, ಅದು ಕೂಡ ಇಂಪೋರ್ಟೆಡ್ ಇನ್ನರ್ ವೇರ್ ಪರ್ಚೇಸ್ ಮಾಡೋದಕ್ಕೆ ನಾಚಿಕೆ ಪಡೋ ಅಗತ್ಯ ಇಲ್ಲ ಅಂತ ಹೇಳ್ಬೋದು. ಜೆಂಟ್ಸ್, ಲೇಡೀಸ್, ಕಿಡ್ಸ್ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರುವಂತಹ ಇನ್ನರ್ ವೇರ್ಗಳು ಇವತ್ತು ಹೋಲ್ಸೇಲ್ ದರದಲ್ಲಿ ಲಭ್ಯವಿದೆ. ಎಲ್ಲಿ ಲಭ್ಯವಿದೆ ಅಂತಂದ್ರೆ ವೀಕ್ಷಕರೇ, ಇಲ್ಲೇ ಕಾಣ್ತದೆ ಅಲಾಫ್ಟ್ ಬ್ರ್ಯಾಂಡ್ ಬೈ ವೈಷ್ಣವಿ. ಹೌದು ವೀಕ್ಷಕರೇ, ಮುಂಚೆನೂ ಕೂಡ ಇವ್ರ ಜೊತೆ ವಿಡಿಯೋ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಮಾಡೋದಕ್ಕೆ ಕಾರಣ ಏನಂತಂದ್ರೆ ಹೊಸ ಬ್ರಾಂಚ್. ಲಾಸ್ಟ್ ಟೈಮ್ ನಾನು ಮೇಡಮ್ನ ಮೀಟ್ ಆದಾಗ ಹೇಳಿದೆ, ಏನು ಮೇಡಮ್ ನೀವು ಹನುಮಂತನಗರ ಕಡೆ ಇದ್ದೀರಾ, ಚಿಕ್ಕಪೇಟೆ ಕಡೆ ಇದ್ದೀರಾ, ಈ ಕಡೆ ನಮ್ಮ ಯಲಹಂಕದವ್ರು ಏನು ಮಾಡಬೇಕು ಅಂತ ಕೇಳ್ತಾ ಇದ್ದೆ. ನಾವು ಕೂಡ ಬರಬೇಕು, ನೋಡಬೇಕು, ಅದು ಕೂಡ ಹೊಸದಾಗಿ ಇಂಪೋರ್ಟೆಡ್ ಬೇರೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದಕ್ಕೋಸ್ಕರನೇ ಹೊಸ ಬ್ರಾಂಚನ್ನು ಓಪನ್ ಮಾಡಿದ್ದಾರೆ. ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ವೈಷ್ಣವಿ ಮೇಡಮ್ ಇಲ್ಲ ಇದ್ರೆ ವೆಲ್ಕಮ್ ಮಾಡೋಣ. ಮೇಡಮ್ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲರಿಗೂ ನಮಸ್ತೆ. ಚೆನ್ನಾಗಿದ್ದೀರಾ ಮೇಡಮ್? ಸೂಪರ್ ಸರ್, ಕಂಗ್ರಾಚುಲೇಷನ್. ಹೊಸ ಬ್ರಾಂಚ್ ಅನ್ನು ಓಪನ್ ಮಾಡಿದ್ದೀರಾ. ಫಸ್ಟ್ ಕ್ವಶನ್ ಏನು ಅಂತಂದ್ರೆ, ಯಾಕೆ ಹೊಸ ಬ್ರಾಂಚ್, ಎಲ್ಲಿದೆ ಹೊಸ ಬ್ರಾಂಚ್? ಎರಡು ಕ್ವಶನ್. ಎಲ್ಲರಿಗೂ ಫಸ್ಟ್ ಆಫ್ ಆಲ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ತುಂಬಾ ಸಪೋರ್ಟ್ ಕೊಟ್ಟಿದ್ದೀರಾ. ಅಲಾಫ್ಟ್ ಇನ್ನರ್ ವೇರ್ ಬೆಳೀತಾ ಇರೋದೇ ನಿಮ್ಮಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಸೊ ಫಸ್ಟ್ ಥಿಂಗ್, ಯಾಕೆ ಇಲ್ಲಿ ಹೆಬ್ಬಾಳಲ್ಲಿ ಮಾಡಿದೀವಿ ಅಂದ್ರೆ, ಎಲ್ಲರೂ ಕೇಳ್ತಾ ಇದ್ರಿ ಮೇಡಮ್ ಎಲ್ಲ ಸೌತ್ ಕಡೆನೇ ಮಾಡ್ತಾ ಇದ್ದೀರಾ, ಈ ಕಡೆ ತುಂಬಾ ದೂರ ಆಗತ್ತೆ ನಮಗೆ ರೀಚ್ ಆಗಕ್ಕೆ, ನಿಮ್ಮನ್ನ ದಯವಿಟ್ಟು ನಾರ್ತ್ ಸ್ವಲ್ಪ ನೋಡಿ ಅಂತ. ಸೊ ನಾರ್ತ್ ಬ್ಯಾಂಗ್ಳೂರ್ ಮೇನ್ ಹೆಬ್ಬಾಳಲ್ಲಿ ಮಾಡಿದೀವಿ ನಾವು ಹೊಸ ಇದು ಆನ್ ಡಿಮಾಂಡ್. ಆನ್ ಡಿಮಾಂಡ್. ತುಂಬಾ ಜನ ಕೇಳಿದ್ದಾರೆ ನನಗೆ. ಈಗ ಹೆಬ್ಬಾಳ್ ಅಂತಂದ್ರೆ ತುಂಬಾ ದೊಡ್ಡದಿದೆ. ಎಲ್ಲಿದೀವಿ ನಾವು ಎಕ್ಸಾಕ್ಟ್ ನಮ್ಮ ಲೊಕೇಶನ್? ನಾವಿದೀವಿ ಹೆಬ್ಬಾಳಲ್ಲಿ ಕೆಂಪಾಪುರ ಅಂತ ಮೇನ್ ರೋಡ್. ಇದು ನಾಗವಾರ ಲೇಕ್ ರೋಡ್ ಇದು ಆಕ್ಚುಲಿ. ಸೊ ಇದು ಕನೆಕ್ಟಿವಿಟಿ ತುಂಬಾ ಕಡೆ ಇದೆ. ನಾಗವಾರ, ಮಾನ್ಯತಾ ಟೆಕ್ ಪಾರ್ಕ್, ಈ ಕಡೆ ಹೋದ್ರೆ ಆರ್ ಟಿ ನಗರ್, ಯಲಹಂಕ, ದೇವನಹಳ್ಳಿ ರೋಡ್, ಎಲ್ಲದಕ್ಕೂ ಮಧ್ಯದಲ್ಲಿ ಇದೀವಿ ನಾವು. ಒಳ್ಳೆ ಕನೆಕ್ಟಿವಿಟಿ, ಒಳ್ಳೆ ಕನೆಕ್ಟಿವಿಟಿ. ಎಸ್ಪೆಷಲಿ ಮಾನ್ಯತಾ ಟೆಕ್ ಪಾರ್ಕ್. ಯಾರು ಐ ಟಿ ಎಂಪ್ಲಾಯ್ಸ್ ನೋಡ್ತಾ ಇದ್ದೀರಾ, ಒಳ್ಳೆ ಇನ್ನರ್ ವೇರ್ ಬೇಕು, ಇಂಪೋರ್ಟೆಡ್ ಬೇಕು. ಇಲ್ಲ ಇಂಪೋರ್ಟೆಡ್ ಅನ್ನೋ ಹೆಸರು ತಗೊಂತಾ ಇದ್ದೀನಿ ನಾನು. ಯಾಕೆ ತಗೊಂತಾ ಇದ್ದೀನಿ ಒಂಚೂರು ಇನ್ಫಾರ್ಮೇಶನ್ ಕೊಡಿ. ನಾನು ರೀಸೆಂಟ್ ಆಗಿ ಕೊರಿಯಾ ಇಂದ ತುಂಬಾ ಪ್ಯಾಟರ್ನ್ಸ್ ನ ಇಂಪೋರ್ಟ್ ಮಾಡಿದೀನಿ. ಸೊ ಇವಾಗ ಸೀಮ್ಲೆಸ್ ಗೆ ತುಂಬಾ ಪ್ರಾಮಿನೆನ್ಸ್ ಇದೆ. ಅಂಡ್ ಕಮಿಂಗ್ ಟು ಲೇಡೀಸ್ ವೇರ್, ನಾನು ತುಂಬಾ ಯೋಚನೆ ಮಾಡಿ ಒಂದೊಂದು ಪ್ರಾಡಕ್ಟ್ ನಾನು ಚಾಯ್ಸ್ ಮಾಡ್ತೀನಿ. ಬಿಕಾಸ್ ಐ ನೋ ಔಟ್ ಡಿಸ್ಕಂಫರ್ಟ್ ವೇರಿಂಗ್ ಅ ಬ್ಯಾಡ್ ಇನ್ನರ್ ವೇರ್ಸ್. ಓಕೆ, ಸೊ ಅದರಿಂದ ನಾನು ಕೊರಿಯನ್ ಇಂದ ತುಂಬಾ ತರ ವೆರೈಟೀಸ್ ಇಂಪೋರ್ಟ್ ಮಾಡಿದೀನಿ. ಅದು ಬಿಟ್ಟು ನಮ್ಮ ಫೇವರೇಟ್ ಅಲಾಫ್ಟ್ ಇನ್ನರ್ ವೇರ್ಸ್ ಇಸ್ ಆಲ್ವೇಸ್ ಅ ಕಾಮನ್ ಪ್ರಾಡಕ್ಟ್ ಫಾರ್ ಡೈಲಿ ವೇರ್ ಪ್ರಾಡಕ್ಟ್ ಅಂತ ನಾನು ತುಂಬಾ ಸಜೆಸ್ಟ್ ಮಾಡ್ತೀನಿ. ಎಸ್, ಪ್ರತಿಯೊಂದು ವರ್ಗದವರಿಗೂ ಕೂಡ ನಿಮಗೆ ತಕ್ಕಂತ ಇನ್ನರ್ ವೇರ್ ಗಳು ಇಲ್ಲಿ ಸಿಗುತ್ತೆ. ಕೆ ಡ್ರಾಮಾ ಎಲ್ಲ ಹೆಂಗೆ ಪಾಪ್ಯುಲರ್ ಆಗ್ತಾ ಇದೆ, ಅದೇ ರೀತಿಯಲ್ಲಿ ಕೊರಿಯನ್ ಇಂದ ನಿಮಗೆ ಎಲ್ಲ ಜನರಿಗೂ ಕೂಡ, ಎಲ್ಲ ಲೇಡೀಸ್ಗೂ ಜೆಂಟ್ಸ್ಗೂ ಕೂಡ ನಿಮಗೆ ಇನ್ನರ್ ವೇರ್ಗಳು ಕೂಡ ಇಲ್ಲಿ ಬಂದಿದೆ ಅಂತ ಹೇಳ್ಬೋದು. ಯಾವುದೇ ನಾಚಿಕೆ ಪಟ್ಕೊಳ್ಳೋ ಅಗತ್ಯ ಇಲ್ಲ. ಹೋಲ್ಸೇಲ್ ಇರ್ಬೋದು, ರೀಟೇಲ್ ಇರ್ಬೋದು, ನಿಮ್ಮ ಮನೆ ಬಾಗಿಲಿಗೆ ಅಲಾಫ್ಟ್ ಕಡೆಯಿಂದ ಇನ್ನರ್ ವೇರ್ ಸಿಗುತ್ತೆ. ಹೋಲ್ಸೇಲ್ ಅಂತ ಹೇಳ್ತಾ ಇದ್ದೀನಿ ನಾನು. ಲಾಸ್ಟ್ ಟೈಮ್ ಕೂಡ ನೀವು ತುಂಬಾ ಸತಿ ಹೇಳಿದ್ರಿ, ಲೇಡೀಸ್ ಕೂಡ ಮುಂದೆ ಬರಬೇಕು, ಒಂದು ಇನ್ನರ್ ವೇರ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಬಹುದು, ಬಿಸ್ನೆಸ್ ಮಾಡಬಹುದು ಅಂತ ಹೇಳ್ತಾ ಇದ್ರಿ. ಆ ಬಿಸ್ನೆಸ್ ಮೈಂಡೆಡ್ ವಿಮೆನ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಥಿಂಗ್ ಥ್ಯಾಂಕ್ಸ್ ನಿಮ್ಗೆ. ಬಿಕಾಸ್ ಲಾಸ್ಟ್ ಟೈಮ್ ನಿಮ್ ವಿಡಿಯೋ ಮಾಡಿದ್ಮೇಲೆ ತುಂಬಾ ಜನ ಲೇಡೀಸು ನಮ್ಮಲ್ಲಿ ಬಂದು ಮನೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾರಾ? ಓ, ತುಂಬಾ ಜನ ಮಾಡಿದ್ದಾರೆ. ಈಗಾಗಲೇ ನಾವು ಕನ್ಸಿಸ್ಟೆಂಟ್ ಆಗಿ 30 years ಇಂದ ಈ ಲೈನ್ ಅಲ್ಲಿ ಇದ್ದು, ಹೋಲ್ಸೇಲ್ ಸೆಗ್ಮೆಂಟ್ ಅಲ್ಲಿ ಇದ್ದು, ನಾವು ಎಸ್ಪೆಷಲಿ ಲೇಡೀಸ್ ಮೋರ್ ದೆನ್ 170+ ಲೇಡೀಸು ಮನೇಲೆ ಬಿಸ್ನೆಸ್ ವಿತೌಟ್ ಸ್ಟೋರ್ ಮಾಡ್ತಾ ಇದ್ದಾರೆ. ವಿತೌಟ್ ಸ್ಟೋರ್ ಮಿನಿಮಮ್ ಬಂಡವಾಳ ಒಂದು ವಾಟ್ಸ್ಆಪ್ ಕಮ್ಯುನಿಟಿ ಮಾಡ್ಕೊಂಡು ಈಸಿಯಾಗಿ ಮಾಡ್ತಾ ಇದ್ದಾರೆ. ಅದು ನಮ್ಮ ಸಜೆಷನ್. ಅವ್ರು ಬಂದಾಗ ಹೇಳ್ಕೊಡ್ತಾ ಇದೀವಿ ಹೇಗೆ ಸ್ಟಾರ್ಟ್ ಮಾಡಬೇಕು, ಯಾವ ತರ ಪ್ರೈಸಿಂಗ್ ಸ್ಟ್ರಕ್ಚರ್ ನ ಮಾಡಬೇಕು, ನೀವು ಯಾವ ಪ್ರೈಸಿಗೆ ನಿಮಗೆ ಸಿಗ್ತಾ ಇದೆ, ಎಷ್ಟು ಪ್ರಾಫಿಟ್ ಮಾರ್ಜಿನ್ ನಿಮಗೆ ಬರ್ತಾ ಇದೆ ಅನ್ನೋದನ್ನ ನಾನೇ ಹೇಳ್ಕೊಡ್ತಾ ಇದೀನಿ, ಎಜುಕೇಟ್ ಮಾಡ್ತಾ ಇದೀನಿ. ನಾನು ತುಂಬಾ ರೀಲ್ಸ್ ಕೂಡ ಆಲ್ರೆಡಿ ಎಜುಕೇಟ್ ಮಾಡಿದೀನಿ. ಸೊ ಸೆಕೆಂಡ್ ಥಿಂಗ್, ಯಾವ ತರ ಪ್ರಾಡಕ್ಟ್ ಹಾಕಿಸ್ಬೇಕು ನಾಲೆಡ್ಜ್ ಇರೋದಿಲ್ಲ. ಸುಮ್ಮನೆ ಏನೋ ಬಂದ್ವಿ ತಗೊಂಡ್ವಿ, ನೋ, ಆ ತರ ಆಗೋದಿಲ್ಲ. ಒಂದು ಬಿಸ್ನೆಸ್ ಮಾಡಬೇಕು ಅಂದ್ರೆ ಅದಕ್ಕೊಂದು ಮೈಂಡ್ ಸೆಟ್ ಇರಬೇಕು. ನಾವು ಸ್ಟ್ರಾಂಗ್ ಮೈಂಡ್ ಸೆಟ್ ಇಂದ ಸ್ಟಾರ್ಟ್ ಮಾಡುವಾಗ ಯಾವ ತರ ಪ್ರಾಡಕ್ಟ್ ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಕಾರ್ಡಿಂಗ್ ಟು ದ ಲೊಕ್ಯಾಲಿಟಿ ನಾನು ತುಂಬಾ ಜನಕ್ಕೆ ಸಜೆಸ್ಟ್ ಮಾಡಿದ್ದೀನಿ. ಅಕಾರ್ಡಿಂಗ್ ಟು ದ ಕಾಲೇಜಸ್ ಇದೆಯಾ, ಸ್ಕೂಲ್ಸ್ ಇದೆಯಾ, ಅದ್ರ ಲೊಕ್ಯಾಲಿಟಿ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಸ್ಟಾರ್ಟ್ ಮಾಡಬೇಕು. ಇಲ್ಲ ರೆಸಿಡೆನ್ಷಿಯಲ್ ತುಂಬಾ ಇದೆಯಾ, ಫ್ಲಾಟ್ಸ್ ಇದೆಯಾ, ಯಾವ ತರ ಇದೆ ಅಂತ. ಸೊ ಇದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಿರೋರು ಇವಾಗವರೆಗೂ ನನ್ನ ಹತ್ರ ಯಾರು ಬಂದು ಮೇಡಮ್ ನಾವು ಸ್ಟಾಪ್ ಮಾಡಿದ್ವಿ ಬಿಸ್ನೆಸ್ ಅಂತ ನನ್ನ ಹತ್ರ ಹೇಳಿಲ್ಲ. ಯಾರು ಇಲ್ಲ, ನನ್ನ ಹತ್ರ ಎಲ್ಲ ತಗೊಂಡೋಗೋರು. ಇಲ್ಲೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಹೇಳಿದ್ರು ವಾಟ್ಸ್ಆಪ್ ಗ್ರೂಪ್ ಮಾಡಿ ಅಂತ ಹೇಳ್ಬಿಟ್ಟು. ಎಸ್, ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಳ್ಳಿ ಲೋಕಲ್
ಆಗಿ. ಅಂಡ್ ಅಷ್ಟೇ ಅಲ್ಲದೆ ನೀವು ಆಲ್ ಓವರ್ ನೇಷನ್ಗೆ ರೀಚ್ ಆಗಬೇಕು ಅಂತಂದ್ರೆ ಇನ್ಸ್ಟಾಗ್ರಾಮ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಮಾಡ್ಕೊಳ್ಳಿ, ಫೇಸ್ಬುಕ್ ಪೇಜ್ ಮಾಡ್ಕೊಳ್ಳಿ. ಮೇಡಮ್ ನಿಮ್ಗೆ ಇನ್ಸ್ಪೈರ್ ಮಾಡ್ತಾ ಇರ್ತಾರೆ. ನನ್ನ ರೀಲ್ಸ್ ಗಳನ್ನ ನೋಡಿ ಅದನ್ನ ಇನ್ಸ್ಪೈರ್ ಮಾಡ್ಕೊಂಡು ಡೆಫಿನೆಟ್ಲಿ ನೀವು ರೀಲ್ಸ್ ಗಳನ್ನ ಮಾಡಾಕ್ಬಿಟ್ರೆ ನೋಡಿ, ನಾನಂತೂ ರೆಗ್ಯುಲರ್ ಆಗಿ ಇನ್ನರ್ ವೇರ್ ಮಾಡ್ಕೊಂಡು ಹೋಗಕ್ಕಾಗಲ್ಲ. ಸೊ ನೀವು ಒಂದು ಇನ್ನರ್ ವೇರ್ ಪೇಜ್ ಅನ್ನೇ ಮಾಡ್ಕೊಂಡ್ಬಿಟ್ಟು ನೀವು ಈಸಿಯಾಗಿ ಸೇಲ್ಸ್ ಮಾಡಬಹುದು. ಇಲ್ಲಿ ನಿಮ್ಗೆ ಒಂದು ಒಳ್ಳೆ ಮಾರ್ಜಿನ್ ಅಲ್ಲಿ ಪ್ರಾಡಕ್ಟ್ ಬೇಕು ಅಂತಂದ್ರೆ ಇವ್ರು ತರಿಸ್ಕೊಡ್ತಾ ಇರ್ತಾರೆ, ಇಂಪೋರ್ಟೆಡ್ ಕೂಡ ಕೊಡ್ತಾರೆ. ಮೇಡಮ್ ಮಾತು ಜಾಸ್ತಿ ಆಯ್ತು, ತೋರಿಸ್ಬೇಕು ನಾವ್ ಇವಾಗ. ವೀಕ್ಷಕರಿಗೆ ಕಾಯ್ತಾ ಇರ್ತೀರಾ, ಲೇಡೀಸ್ ವೇರ್, ಕಿಡ್ಸ್ ವೇರ್ ಜೊತೆಯಲ್ಲಿ ಜೆಂಟ್ಸ್, ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟೆಡ್ ಪ್ರತಿಯೊಂದು ಕೂಡ ಲಾಸ್ಟ್ ಇಂಪೋರ್ಟೆಡ್ ಬರುತ್ತೆ. ದಯವಿಟ್ಟು ಕಾಯೋದನ್ನ ಮರಿಬೇಡಿ. ಅಂಡ್ ಈ ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ. ಎಸ್ಪೆಷಲಿ ಲೇಡೀಸ್, ನನ್ನ ವಿಡಿಯೋ ಜಾಸ್ತಿ ನೋಡೋದೇ ಲೇಡೀಸ್, ಮನೆ ಕಟ್ಟೋರು ಎಲ್ಲ ಮನೆ ಕಟ್ಟೋರು ಲೇಡೀಸ್ ಯಾರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ನಿಮ್ಮ ಗ್ರೂಪ್, ಫ್ಯಾಮಿಲಿ ಗ್ರೂಪ್ ಅಲ್ಲಿ ಶೇರ್ ಮಾಡಿ, ನಿಮ್ಮ ಏರಿಯಾ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ಸೊ ಯಾರಿಗಾದ್ರೂ ಇನ್ನರ್ ವೇರ್ ಬೈ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ, ಅವ್ರ ಹಸ್ಬೆಂಡ್ ತಂದ್ಕೊಡೋದಿಲ್ಲ, ಅಂತವ್ರಿಗೋಸ್ಕರ ಡೆಫಿನೆಟ್ಲಿ ತುಂಬಾ ಒಳ್ಳೆ ಹೆಲ್ಪ್ ಆಗುತ್ತೆ. ಯಾರು ಕುಟುಂಬ ಇದ್ದೀರಾ, ಬಿಗ್ ಫ್ಯಾಮಿಲಿ ಇದ್ದೀರಾ, ಎಲ್ಲರೂ ಒಟ್ಟಿಗೆ ಅಟ್ ಎ ಟೈಮ್ ಇವ್ರ ಕಡೆಯಿಂದ ಕಮ್ಮಿ ರೇಟಿಂದ ತರಿಸಬಹುದು. ನಿಮ್ಮಲ್ಲಿ ಇನ್ನರ್ ವೇರ್ಗಳು ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ? ಸರ್ ನಮ್ಮಲ್ಲಿ ಇನ್ನರ್ ವೇರ್ ಬೇಸಿಕ್ ಅಂದ್ರೆ 59 ರೂಪೀಸ್, ಜಸ್ಟ್ 59 ಇಂದ ಸ್ಟಾರ್ಟ್ ಆಗುತ್ತೆ. ಅದೆಲ್ಲ 130 140 ಹೊರಗಡೆ ಸೇಲ್ ಮಾಡಿದ್ರೆ ನಾವು ಜಸ್ಟ್ 59 ಇಂದ ಕೊಡ್ತೀವಿ. ಒಂದು ಸಜೆಷನ್ ಏನಂದ್ರೆ ನಮ್ಮಲ್ಲಿ ಫುಲ್ ಬಾಕ್ಸ್ ತಗೋಬೇಕು ಅಷ್ಟೇ, ಇನ್ನೇನು ಇಲ್ಲ. ಬಿಕಾಸ್ ನಾವು ಕಂಪ್ಲೀಟ್ಲಿ ಹೋಲ್ಸೇಲ್ ರೇಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಕೊಡೋದ್ರಿಂದ ನಮ್ಮ 30 ಇಯರ್ಸ್ ಇಂದ ನಮ್ದು ಓನ್ ಬ್ರಾಂಡ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಅದರಿಂದ ನಾವು ಫುಲ್ ಬಾಕ್ಸ್ ಸಜೆಸ್ಟ್ ಮಾಡ್ತೀವಿ. ಇವಾಗ ಮನೇಲಿ ಇರ್ತೀರಾ, ಡೈಲಿ ವೇರ್ ಬೇಕೇ ಬೇಕು, ದಿನ ಎಲ್ಲರೂ ಟ್ರಿಪ್ ಹೋಗ್ತೀರಾ, ಒಂದು 6 ಪೀಸ್ 4 ಪೀಸ್ ಬೇಕೇ ಬೇಕಾಗುತ್ತೆ. ಹೌದು, ನಮ್ಮಲ್ಲಿ ಮಿನಿಮಮ್ ಒಂದು 2 ಬಾಕ್ಸ್ ಪರ್ಚೇಸ್ ಮಾಡಿದ್ರೆ ನಿಮಗೆ 100% ಹೋಲ್ಸೇಲ್ ರೇಟ್ ಫಾರ್ ದ ಶಾಪ್ ಕೀಪರ್ಸ್ ರೇಟ್ ನಿಮ್ಗೆ ಕೊಡ್ತೀವಿ. ಸೂಪರ್ ಅಂತ ಹೇಳ್ಬೋದು. ಬನ್ನಿ ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡ್ಬಿಡೋಣ. ಬನ್ನಿ ವೀಕ್ಷಕರೇ. ಅಶ್ವಿನಿ ಮೇಡಮ್, ಫಸ್ಟ್ ಯಾವ್ದು ನೋಡ್ತಾ ಇದೀವಿ ನಾವು? ಯಾವ ಸೆಕ್ಷನ್ ಯಾವುದು? ಫಸ್ಟ್ ಬ್ರಾಸ್ ನೋಡೋಣ. ಇಂಪಾರ್ಟೆಂಟ್ ಲೇಡೀಸ್ ವೇರ್ ಅದು. ಫಸ್ಟ್ ಪ್ಯಾಟರ್ನ್ ತೋರಿಸ್ತಾ ಹೋಗ್ತೀನಿ ನಾನು. ಸೊ ನಾನು ಹೇಳ್ದಂಗೆ ಮೇನ್ಲಿ ನಮ್ದು ಅಲಾಫ್ ಮ್ಯಾನುಫ್ಯಾಕ್ಚರಿಂಗ್ ಬ್ರಾಂಡ್. ನಮ್ಮ ಅಲಾಫ್ ಬ್ರಾಂಡ್ ಬಿಟ್ಟು ಬೇರೆ ಬ್ರಾಂಡ್ಸ್ ನಾನು ಮಾಡೋದಿಲ್ಲ. ಅಂದ್ರೆ ನೀವು ಓನ್ ಮ್ಯಾನುಫ್ಯಾಕ್ಚರರ್? ಎಸ್, ಓನ್ ಮ್ಯಾನುಫ್ಯಾಕ್ಚರಿಂಗ್ ಫ್ರಮ್ 30 ಇಯರ್ಸ್. ಹೇಳಿ ಮೇಡಮ್, ಯಾವ್ದು ತೋರಿಸ್ತಾ ಇದ್ದೀರಾ? ಸೊ ಫಸ್ಟ್ ಪ್ರಾಡಕ್ಟ್ ನೋಡೋಣ. ಪ್ಯೂರ್ ಕಾಟನ್ ಅಲ್ಲಿ ನಿಮಗೆ ನಾವು ಯೂಸ್ ಮಾಡೋದೆಲ್ಲ ಕೃಷ್ಣ ಮಿಲ್ಕ್ ಕ್ಲಾತ್, ವೆರಿ ಸಾಫ್ಟ್ ಕ್ಲಾತ್ ಅಂತ ಹೇಳ್ತೀನಿ. 100% ಕಾಟನ್ ಬಿಟ್ಟು ಬೇರೆ ಮಾಡೋದಿಲ್ಲ. ಸ್ಪೈಕಾ ಗಿಂಜಾ ಎಲಾಸ್ಟಿಕ್ ಅಂತ ಹೇಳ್ತೀವಿ. ಯಾಕೆ ಇದೆಲ್ಲ ಇಷ್ಟೊಂದು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂದ್ರೆ ನಮ್ದೆಲ್ಲಾ ಪ್ರಾಡಕ್ಟ್ಸ್ ಸೇಮ್ ಇರುತ್ತೆ. ಎಲಾಸ್ಟಿಕ್ ಅಂಡ್ ಮೆಟೀರಿಯಲ್, ಕಾಟನ್ ಮೆಟೀರಿಯಲ್. ಎಸ್, ಇದು ಒನ್ ಆಫ್ ದಿ ಫಸ್ಟ್ ಪ್ರಾಡಕ್ಟ್ ಎ ಕಪ್ಸ್ ಅಂತ ಹೇಳ್ತೀವಿ. ಅಂದ್ರೆ ಸ್ಟಾರ್ಟ್ಅಪ್ ಬ್ರಾ, ಮಕ್ಕಳಲ್ಲಿ ಈಗ 10th and 11th ಸ್ಟ್ಯಾಂಡರ್ಡ್ ಇರೋರಿಗೆ ಇದನ್ನ ಸ್ಟಾರ್ಟ್ ಮಾಡಕ್ಕೆ ನಾನು ಸಜೆಸ್ಟ್ ಮಾಡಿ. ಬೇಸಿಕಲಿ ಇದು ಬಂದು ನಿಮ್ ಪ್ಯಾಕ್ ಅಲ್ಲಿ 9 ಪೀಸಸ್ ಬರುತ್ತೆ. MRP 130, ನಾನು 59 ಕೊಡ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಸೊ ಪ್ಯೂರ್ ಕಾಟನ್ ಅಲ್ಲಿ ಬಿ ಕಪ್ಸ್ ಅಂತ ಹೇಳ್ತೀವಿ. ಡೈಲಿ ವೇರ್ ಬ್ರೋ ಇದೆಲ್ಲಾನು. ಸೊ ಇದೆಲ್ಲ ನಿಮಗೆ 160 MRP ಇರೋದು, ವಿಲ್ ಗಿವ್ ಯು ಫಾರ್ 79. ಕಲರ್ಸ್ ಎಷ್ಟು ಕೊಡ್ತೀರಾ ನಮಗೆ? ಸರ್ ಇದ್ರಲ್ಲಿ ವೈಟ್ ಬ್ಲಾಕ್ ಸ್ಕಿನ್ ಬರುತ್ತೆ. ನೆಕ್ಸ್ಟ್ ಹೇಳೋ ಪ್ರಾಡಕ್ಟ್ಸ್ ಅಲ್ಲಿ ಎಲ್ಲದರಲ್ಲೂ ಎಲ್ಲಾ ಕಲರ್ಸ್ ಮಲ್ಟಿ ಕಲರ್ಸ್ ಇರುತ್ತೆ. ಇದು ಯಾಕೆ ಅಂದ್ರೆ ಡ್ರೆಸ್ ಅಂಡ್ ಯೂನಿಫಾರ್ಮ್ ಆಗಿ ಮಾಡಿರೋ ಪ್ಯಾಟರ್ನ್ಸ್. ಸೊ ಇದು ಬೇಸಿಕ್ ವೈಟ್ ಬ್ಲಾಕ್ ಸ್ಕಿನ್ ಇರುತ್ತೆ. ಸೊ ಇಲ್ಲಿಂದ ನಾನು ತೋರಿಸೋದೆಲ್ಲಾನು ನೀವು ನೋಡ್ತಾ ಇದ್ದೀರಾ, ಡಬಲ್ ಲೇಯರ್ ಅಲ್ಲಿ ಪ್ಯೂರ್ ಕಾಟನ್ ಅಲ್ಲಿ ಪ್ರೀಮಿಯಂ ಅಲ್ಲಿ ಮಧ್ಯ ಸ್ಟಿಚ್ ಇರೋ ಸಾರಿ ಬ್ರಾ. ಇದು ಬಿ ಕಪ್. ಇದು ಕೂಡ ನಾನು ಏನು ಕಪ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ, ಜನ ಅರ್ಥ ಮಾಡ್ಕೋಬೇಕು. ತುಂಬಾ ಜನಕ್ಕೆ ಕಪ್ಸ್ ಅಂದ್ರಾನೆ ಗೊತ್ತಿರಲ್ಲ. ಎ ಬಿ ಸಿ ಅಂತ ಹೇಳ್ತಾರೆ. ಎ ಬಂದು ಸ್ಮಾಲ್ ಸೈಜ್ ಕಪ್ಸ್ ಇರುತ್ತೆ, ಬಿ ಬಂದು ಮೀಡಿಯಂ ಎಲ್ಲಾರ್ಗೂ ಸೆಟ್ ಆಗೋ ತರ ಕಪ್ಸ್, ಸಿ ಅದಕ್ಕಿಂತ ಒಂಚೂರು ದೊಡ್ಡದು, ಡಿ ಡಬಲ್ ಡಿ ಈ ವರ್ಗು ಕಪ್ ಸೈಜ್. ಅದು ಬಿಟ್ಟು ನಾರ್ಮಲ್ ಸೈಜ್ 32, 34, 36, 38, 40, 42, 44 ಇರುತ್ತೆ. ಮೇಡಮ್, ಈಗ ಇನ್ನರ್ ವೇರ್ ಅಂದ್ರೆ ತುಂಬಾ ಸೆನ್ಸಿಟಿವ್ ಆಗಿರಬೇಕು. ಸೊ ಈ ಕ್ಲಾತ್ ಬಗ್ಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ನೀವೇನಾದ್ರೂ ಹೈಜೀನ್ ಬಗ್ಗೆ ಮೇಂಟೈನ್ ಮಾಡ್ತೀರಾ? 100%. ನನ್ನೊಂದು ಪ್ರೀವಿಯಸ್ ರೀಲು ತುಂಬಾ ಲ್ಯಾಕ್ಸ್ ಓಡಿತ್ತು. ನಮ್ಮ ಫ್ಯಾಕ್ಟ್ರಿನ ನಾನು ವಿಡಿಯೋ ಮಾಡಿ ಹಾಕಿದ್ದೆ, ನಮ್ಮ ಇನ್ಸ್ಟಾ ಪೇಜ್ ಅಲ್ಲಿ ನೀವು ನೋಡಬಹುದು. ಅಲ್ಲೂ ಕೂಡ ವರ್ಕ್ ಮಾಡೋರು ಲೇಡೀಸ್ಗೆ ನಾವು ತುಂಬಾ ಇದು ಕೊಟ್ಟಿದ್ದೀವಿ, ಪ್ರಾಮಿನೆನ್ಸ್ ನ. ಯಾಕಂದ್ರೆ ಲೇಡೀಸ್ ವೇರ್ ಲೇಡೀಸ್ ಗೊತ್ತಿರುತ್ತೆ ಯಾವ ತರ ಆಗತ್ತೆ, ಪ್ರಿಕ್ ಆಗತ್ತಾ, ಏನಾಗತ್ತೆ ಅಂತ. ನಾನು ಒಬ್ಳೆ ಇದನ್ನ ಡಿಸಿಷನ್ ತಗೊಳ್ಳಲ್ಲ. ತುಂಬಾ ಸತಿ ನಮ್ಮಲ್ಲಿ ಪ್ರಾಡಕ್ಟ್ ಮ್ಯಾನೇಜರ್ಸ್ ಇದ್ದಾರೆ, ಅವ್ರು ಕೂಡ ಡಿಸಿಷನ್ಸ್ ತಗೊಂತಾರೆ. ನಮ್ಮಲ್ಲಿ ಗಾರ್ಮೆಂಟ್ಸ್ ಹುಡುಗಿರು, ಹೊಲಿಯೋರು ಕೂಡ ಮೇಡಮ್ ಇಲ್ಲ ಈ ತರ ಪ್ರಾಬ್ಲಮ್ ಆಗತ್ತೆ, ಹೊಲಿಯೋವಾಗ ಕೂಡ ಪ್ರಾಬ್ಲಮ್ ಆಗತ್ತೆ ಅಂತ ಏನಾದ್ರು ಇದ್ರೆ ಹೇಳ್ತಾರೆ ಸಜೆಷನ್, ನಾನು ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ. ಎಲ್ಲ ಸಜೆಷನ್ ತಗೊಂತೀರಾ? ಎಲ್ಲ ಸಜೆಷನ್ 100% ತಗೊಳ್ತೀನಿ. ಹೈಜೀನ್ ಮೇಂಟೈನ್ ಮಾಡ್ತೀರಾ? 100% ಮೇಂಟೈನ್ ಮಾಡ್ತಾ ಇದೀನಿ. ಇಲ್ಲ ಅಂದ್ರೆ ಇಷ್ಟು ಕ್ಯೂಟ್ ಆಗಿ ಪ್ರೀಮಿಯಂ ಪ್ರಾಡಕ್ಟ್ಸ್ ಬರೋದಿಲ್ಲ. ಪ್ರೈಸ್ ನೋಡ್ತಾ ಇದೀರಾ, 199 MRP ಇದೆ, ವಿಲ್ ಗಿವ್ ಯು ಫಾರ್ ಜಸ್ಟ್ 89. ನೀವು ಕಲರ್ಸ್ ನೋಡಿ ಎಷ್ಟಿದೆ. ಕಲರ್ಸ್ 9 ಪೀಸಸ್ 9 ಕಲರ್ಸ್ ಇದೆ. ಬಾಕ್ಸ್ ಗೆ ತಗೋಬೇಕು. ನೆಕ್ಸ್ಟ್ ಪ್ಯಾಟರ್ನ್ ಹೋಗೋಣ. ಸೀಮ್ಲೆಸ್ ಪ್ಯಾಟರ್ನ್. ಇದು ವೆರಿ ಫಾಸ್ಟ್ ಅಂಡ್ ಸೀಮ್ಲೆಸ್ ಪ್ಯಾಟರ್ನ್. ಏನಪ್ಪಾ ಸೀಮ್ಲೆಸ್ ಅಂತಾನು ಹೇಳ್ಬಿಡ್ತೀನಿ. ನೀವು ನೋಡ್ತಾ ಇದೀರಾ, ಇದು ಮಧ್ಯ ಸ್ಟಿಚ್ ಇದೆ. ಒಂದ್ ಸತಿ ಡ್ರೆಸ್ ಮೇಲೆ ಸ್ಟಿಚ್ ಕಾಣುತ್ತೆ. ಇದು ಸೀಮ್ಲೆಸ್, ಮಧ್ಯದಲ್ಲಿ ಕಪ್ ಅಲ್ಲಿ ಸ್ಟಿಚ್ ಇಲ್ಲ, ಡಬಲ್ ಲೇಯರ್ ಇದೆ. ಟಿ ಶರ್ಟ್, ಸ್ಯಾರಿ, ಡ್ರೆಸ್ ಆಲ್ ಇನ್ ಒನ್ ಬ್ರಾ ಇದು. ಪ್ಯಾಕ್ ಅಲ್ಲಿ 9 ಪೀಸಸ್ 9 ಡಿಫರೆಂಟ್ ಕಲರ್ಸ್ ಇದೆ. 259 MRP ಇದೆ, ವಿಲ್ ಗಿವ್ ಯು ಫಾರ್ ಜಸ್ಟ್ 113. ನೆಕ್ಸ್ಟ್ ಸೈಡ್ ಪುಷ್ ಅಪ್ ಬ್ರಾ. ನೀವು ಏನಿಲ್ಲ ಅಂದ್ರೂ ಇದು ಅನ್ಬ್ರಾಂಡೆಡ್ ಹೋದ್ರು ಸರ್ 350 ಇಂದ 400 ರೂಪಾಯಿ. ಅನ್ಬ್ರಾಂಡೆಡ್ ಅಲ್ಲಿ 350 ಇಂದ 400 ರೂಪಾಯಿ. ಬ್ರಾಂಡೆಡ್ ಹೋದ್ರೆ 900 ರೂಪಾಯಿ, 1000 ರೂಪಾಯಿ. ಯೂಶಲಿ ಬ್ರಾಂಡ್ಸ್ ಅಲ್ಲಾಗ್ಲಿ ನಾರ್ಮಲ್ ಅಲ್ಲಾಗ್ಲಿ 7 ಸ್ಟಿಚ್ ಬರುತ್ತೆ. ನಾವು 9 ಸ್ಟಿಚ್ ಮಾಡಿದೀವಿ ಇದನ್ನ. ನನ್ನ R&D ಪ್ರಕಾರ ಈ ತರ ಬ್ರಾಸ್ಗೆಲ್ಲ 9 ಬೇಕು ಸಪೋರ್ಟ್. ಹೌದು, ಇದೆಲ್ಲ ಸಿ ಕಪ್ ಬರುತ್ತೆ ಅಂಡ್ ಸೀಮ್ಲೆಸ್. ಇದು ಯಾವುದು ಕಾಣಲ್ಲ, ಮಧ್ಯದಲ್ಲಿ ಸ್ಟಿಚ್ ಇಲ್ಲ. ಸೊ ಸೀಮ್ಲೆಸ್ ಬರುತ್ತೆ, ಡಬಲ್ ಲೇಯರ್. ಇದಕ್ಕೆ 5 mm ಸ್ಟಾಪ್ ಕೊಡ್ತೀವಿ. ಓಕೆ ಅಂಡ್ ಬ್ಯಾಕ್ ಸೈಡ್ 3 ಪಿನ್ ಕೊಡ್ತೀವಿ. ಈ ಪಿನ್ಸ್ ಎಲ್ಲ ನೀವು ಒಳ್ಳೆ ಕ್ವಾಲಿಟಿ ಹಾಕ್ತೀರಾ? 100% ಕಟ್ ಆಗೋ ತರ ಆ ತರ ಎಲ್ಲ ಏನೂ ಇರಲ್ಲ. ಯಾವುದು ಆಗಲ್ಲ. ಈಗಾಗಲೇ ನಿಮ್ಮ ವಿಡಿಯೋಲಿ ಎಷ್ಟು ಕಮೆಂಟ್ಸ್ ಬಂದಿದೆ ಸರ್ ನಿಮಗೆ?
ಈಗಾಗಲೇ ನಿಮ್ಗೆ ಗೊತ್ತಿದ್ದಂಗೆ ಹೌದೌದು. ಎಷ್ಟು ವಿಡಿಯೋಸ್ ನಾವು ಎಷ್ಟೋ video ಮಾಡಿದ್ವಿ ಮಾಡಿದೀವಿ. ಎಷ್ಟೋ ಕಮೆಂಟ್ಸ್ ಬಂದ್ಬಿಡಿದೆ ನನಗೆ ಮೇಡಮ್ ನಿಮ್ ಕ್ವಾಲಿಟಿ ಸೂಪರ್, ಮೇಡಮ್ ನಿಮ್ದು ಚೆನ್ನಾಗಿದೆ ಅದೇ ಕ್ವಾಲಿಟಿ, ಪಾಸಿಟಿವ್ ಇದೆ ಸರ್ ಒಳ್ಳೆ ವಿಡಿಯೋ ಮಾಡಿದೀರಾ ಅಂತ ನಿಮ್ಗೆ ಎಷ್ಟೊಂದು ನಾನ್ ಚೆಕ್ ಮಾಡ್ತೀನಲ್ಲ ಸರ್, ಯಾವ ತರ ಇದ್ರು ನಾನು ಕಸ್ಟಮರ್ ಸಜೆಷನ್ ನಾನು ತಗೊಂತೀನಿ. ಅದರಿಂದ ನಾನು ಕನ್ಸಿಸ್ಟೆಂಟ್ ಆಗಿ ಎಲ್ಲಾರ್ದು ಕಮೆಂಟ್ಸ್ ನೋಡ್ತೀನಲ್ವಾ, ಸರ್ ನೀವು ಒಳ್ಳೆ ಕಡೆ ವಿಡಿಯೋ ಮಾಡಿದೀರಾ, ಮೇಡಮ್ದು ಪ್ರಾಡಕ್ಟ್ಸ್ ಚೆನ್ನಾಗಿದೆ, ಹಂಗೆ ಬಂದಿದೆ ನನ್ನ ಕಮೆಂಟ್. ಇಲ್ಲ ಮೇಡಮ್, ನಮ್ಮ ಆಕ್ಚುಲಿ ಇದು ಪ್ರತಿಯೊಬ್ರು ನಾನು ಕೂಡ ತಗೊಂಡು ಹೋಗ್ತೀನಿ ನಿಮ್ಮ ಹತ್ರ. ಐ ಆಮ್ ಒನ್ ಆಫ್ ಯುವರ್ ಕಸ್ಟಮರ್ ಆಕ್ಚುಲಿ ಅಲ್ವಾ, ಅದಕ್ಕೆ ನಾನು ಹೇಳ್ತೀನಲ್ಲ ಕ್ವಾಲಿಟಿ ಚೆನ್ನಾಗಿದೆ. ನೆಕ್ಸ್ಟ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸೊ ಇದು ಸೈಜ್ ಬಂದು 34 ಇಂದ 38 40 ವರೆಗೂ ಸಿಗುತ್ತೆ. 42 44 ಪ್ಲಸ್ ಸೈಜ್ ಕೂಡ ಬರುತ್ತೆ. MRP is 360, ನಾನು ಜಸ್ಟ್ 159 ಕೊಡ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಎಕ್ಸ್ ಬೆಲ್ಟ್ ಅಂತ ಹೇಳ್ತೀವಿ, ಇದನ್ನ ಡಿ ಕಪ್ ಅಂತ ಹೇಳ್ತೀವಿ ಸರ್. ಕಪ್ ಸೈಜ್ ದೊಡ್ಡದಾಗಿರುತ್ತೆ. ಹೌದು, ಇಲ್ಲಿ ಎಕ್ಸ್ ಇದೆ ಅಂಡ್ 5mm ಸ್ಟ್ರಾಪ್ ನಾವು ಕೆಳಗಡೆ ಕೊಟ್ಟಿದ್ದೀವಿ. ಏನಕ್ಕೆ ಅಂದ್ರೆ ಲಿಫ್ಟ್ ಅಪ್ ಅಂತ ಕೊಟ್ಟಿದ್ದೀವಿ. ಇದು ಬಂದು 6mm ಸ್ಟ್ರಾಪ್ ಬರುತ್ತೆ. ಸ್ಟ್ರಾಪ್ ದೊಡ್ಡದಲ್ವಾ? ಸ್ಟ್ರಾಪ್ ದೊಡ್ಡದಾಗಿ ಬರುತ್ತೆ ಬಿಕಾಸ್ ಹೆವಿ ಕಪ್ಸ್ ಇರೋರಿಗೆ ಇಷ್ಟು ಮಾತ್ರ ಸ್ಟ್ರಾಪ್ ಬೇಕಾಗುತ್ತೆ ಲಿಫ್ಟ್ ಅಪ್. ಅಂಡ್ ಡಬಲ್ ಲೇಯರ್ ಮಧ್ಯ ಸ್ಟಿಚ್ ಇಲ್ಲ ಸರ್, ಹಿಂಗೊಂದು ಸ್ಟಿಚ್ ಬರ್ತಾ ಇತ್ತು ಮುಂಚೆ, ನಾವು ಇದನ್ನ ಸೀಮ್ಲೆಸ್ ಮಾಡಿದೀವಿ ಈಗ. ಇದು ಟಿ ಶರ್ಟ್ಸ್ ಕೂಡ ಹಾಕೊಂಡ್ಬಿಡಬಹುದು. ಅಂಡ್ 3 ಪಿನ್ ಬ್ಯಾಕ್ ಸೈಡ್ ಪ್ರೀಮಿಯಂ ಅಲ್ಲಿ 3 ಪಿನ್ ಮಾಡಿದೀವಿ. ಓಕೆ, ವಾಟ್ ಅಬೌಟ್ ವಾಷಿಂಗ್ ಇನ್ಸ್ಟ್ರಕ್ಷನ್? ಸೊ ವಾಷಿಂಗ್ ಇನ್ಸ್ಟ್ರಕ್ಷನ್ ಇಸ್ ವೆರಿ ಸಿಂಪಲ್. ಹ್ಯಾಂಡ್ ವಾಶ್ ಇಸ್ ಅ ವೆರಿ ಮಚ್ ಸಜೆಸ್ಟೆಡ್. ಇದು ನಮ್ದು ಹ್ಯಾಂಡ್ ವಾಶ್ ಮಾಡೋದೆಲ್ಲ R&D ಮಾಡಿದೀನಿ ನಾನು. 2 ಇಯರ್ಸ್ ಮೇಲೆ ಬಂದಿದೆ ನಮ್ಮ ಪ್ರಾಡಕ್ಟ್. ಓಕೆ, ಬೇಸಿಕಲಿ ಎಲ್ಲರೂ 1 ಇಯರ್ ಯೂಸ್ ಮಾಡಿ ಅದನ್ನ ಬಿಸಾಕ್ಬಿಡ್ತಾರೆ. ಯೂಶಲಿ ನಮ್ದು R&D ಮಾಡಿರೋದ್ರಿಂದ ನಾನು ಹೇಳ್ತಾ ಇರೋದು 2 ಇಯರ್ಸ್ ವರೆಗೂ ಎಕ್ಸ್ಟೆಂಡ್ ಆಗುತ್ತೆ. 2 ಇಯರ್ಸ್ ಬಂದಿದೆ. ಮಿಷಿನ್ ವಾಶ್ ಯೂಸಿಂಗ್ ಲಾಂಡ್ರಿ ಬ್ಯಾಗ್. ಲಾಂಡ್ರಿ ಬ್ಯಾಗ್ ಬರುತ್ತೆ ಇನ್ನರ್ ವೇರ್ಸ್ ಗೆ, ನಿಮ್ಗೆ ಜಸ್ಟ್ ಒಂದು ಎಲ್ಲಾದ್ರಲ್ಲೂ ಸಿಗುತ್ತೆ, ಎಲ್ಲಾ ಕಡೆ ಸಿಗುತ್ತೆ. ಆ ಬ್ಯಾಗ್ ಅಲ್ಲಿ ಹಾಕ್ಬಿಟ್ಟು ಹಾಕಿದ್ರು 2 ಇಯರ್ಸ್ ಬಂದಿದೆ. 2 ಇಯರ್ಸ್ ಬಂದೇ ಬರುತ್ತೆ. ಇನ್ ಕೇಸ್ ನೀವು ಡೈರೆಕ್ಟ್ ಆಗಿ ಮಿಷಿನ್ ಹಿಂಗೆ ದೊಡ್ಡ ಐಟಮ್ ಜೊತೆ ಹಿಂಗ್ ಹಾಕಿದ್ರು 1 ಇಯರ್ ಮೇಲೆ ಬಂದಿದೆ. 1 ಇಯರ್ ಮೇಲೆ ಬಂದೇ ಬರುತ್ತೆ. ನೆಕ್ಸ್ಟ್ ಐಟಮ್ ಸ್ಲೈಟ್ಲಿ ಪ್ಯಾಡೆಡ್ಸ್ ಅಲ್ಲಿ ನೋಡೋಣ. ಸೊ ಇದು ಬಂದು ಪ್ರೀಮಿಯಂ ಪ್ರಾಡಕ್ಟ್. ಅಗೇನ್ ಇದನ್ನ ನಾವೇನ್ ಮಾಡಿದೀವಿ, ಕ್ಯಾನ್ವಾಸಿಂಗ್ ಕೊಟ್ಟಿದೀವಿ. ತುಂಬಾ ಜನಕ್ಕೆ ಪ್ಯಾಡೆಡ್ ಹಾಕಿ ಅಭ್ಯಾಸ ಇರಲ್ಲ. ಒಳಗಡೆ ಪ್ಯೂರ್ ಕ್ಯಾನ್ವಾಸ್, ಮೇಲೆ ಕಾಟನ್ ಕೊಟ್ಟಿದೀವಿ. ಓಕೆ, ವಿತ್ ಗಿಂಜ ಎಲಾಸ್ಟಿಕ್ ಕೊಟ್ಟಿದೀವಿ. ಓಕೆ, ಪ್ಯೂರ್ ಕಾಟನ್ ಅಲ್ಲಿ ದಿಸ್ ಇಸ್ ಬಿ ಕಪ್. 6 ಕಲರ್ಸ್ 6 ಡಿಫರೆಂಟ್ ಇರುತ್ತೆ. ಸೊ ಇದೆಲ್ಲ ನೀವು ನೋಡಿದಾಗ MRP ತೋರಿಸಿ 300 rupees. ಓಕೆ, ವಿ ವಿಲ್ ಗಿವ್ ಯು ಫಾರ್ ಜಸ್ಟ್ 147. ಪ್ರಾಡಕ್ಟ್ ನೋಡೋಣ. ಇಲ್ಲಿ ಸ್ವಲ್ಪ ಪ್ಯಾಡೆಡ್ಸ್ ನ ನೋಡೋಣ. ಓಕೆ, ಸೊ ಪ್ರೀಮಿಯಂ ಅಲ್ಲಿ ನ್ಯೂಡ್ ಬ್ರೋ ಅಂತ ಹೇಳ್ತೀವಿ ನಾವು. ಸೀಮ್ಲೆಸ್, ಇಲ್ಲೂ ಸ್ಟಿಚ್ ಇಲ್ಲ, ಇಲ್ಲೂ ಸ್ಟಿಚ್ ಇಲ್ಲ. ಪ್ರೀಮಿಯಂ ಐಟಮ್ ಇದೆಲ್ಲ ತುಂಬಾ ಫ್ಲೆಕ್ಸಿಬಲ್. ಒಳಗಡೆ ಏನ್ ಹಾಕಿದೀವಿ, ಒಳಗಡೆ ಸೇಮ್ ಹಾಕಿದೀವಿ ನಾವು ಪ್ಯಾಡ್ಸ್ ನ. ಅಂಡ್ ಕ್ಲಾತ್ ಕೂಡ ಸಖತ್ ಸಾಫ್ಟ್ ಆಗಿರುತ್ತೆ. ಅಂಡ್ ಹಾಕೊಂಡ್ರು ಅಷ್ಟೇ ಬಟರ್ ಸಾಫ್ಟ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಪ್ಯಾಕ್ ಅಲ್ಲಿ 6 ಪೀಸಸ್ ಬರುತ್ತೆ ಸರ್. ಇದು 32 ಇಂದ 38 ವರೆಗೂ ಬರುತ್ತೆ. ಓಕೆ, 6 ಕಲರ್ಸ್, ಮಲ್ಟಿ ಕಲರ್ಸ್ ಇದೆ. MRP is 499. ಓಕೆ, ನಾವು 189 ಕೊಡ್ತೀವಿ. 189 ಪರ್ ಪೀಸ್. ಮಾರ್ಕೆಟ್ ಅಲ್ಲಿ ಈ ತರ ಪ್ರೀಮಿಯಂ ಬ್ರ್ಯಾಂಡ್ ಅನ್ಕೊಳ್ಳೋಣ, ಏನ್ ರೇಟ್ ಮಾಡ್ತಾ ಇದ್ದಾರೆ? ಪ್ರೀಮಿಯಂ ಬ್ರ್ಯಾಂಡ್ 1300 1400 ಪ್ಲಸ್. 1300 ಪ್ಲಸ್. ಇದು ಸೀಮ್ಲೆಸ್ ಸರ್. ಇದು ಸೊ ನೀವು MRP ಇರೋದೇ 499. ಸೇಲ್ ಎಷ್ಟಕ್ಕೆ ಮಾಡ್ತಾ ಇದ್ದೀರಾ? 189. ಬಿಸ್ನೆಸ್ ಗಿರ್ಬೋದು, ರಿಟೇಲ್ ಗೆ ಬೆಸ್ಟ್ ಆಪ್ಷನ್. ಸೂಪರ್. ನೆಕ್ಸ್ಟ್, ಇಲ್ಲ ಕಾಟನ್ ಬೇಕು ಮೇಡಮ್, ಬೇರೆ ಹಾಕಲ್ಲ ಅಂತ ಅಂದಿರೋರಿಗೆ ಐ ಗಿವ್ ಯು ದಿಸ್ ಬೆಸ್ಟ್ ಆಪ್ಷನ್. ದಿಸ್ ಇಸ್ ಕಾಟನ್ ಅಲ್ವಾ? ಪ್ಯೂರ್ ಕಾಟನ್, ಲೈಕ್ರಾ ಇಂಪೋರ್ಟೆಡ್. ದಿಸ್ ಇಸ್ ಪ್ಯೂರ್ ಕಾಟನ್. ಈಗಾಗಲೇ ಈ ಮೆಟೀರಿಯಲ್ಸ್ ಎಲ್ಲ ನೋಡಿರಲ್ಲ, ಅದರಲ್ಲೇ ನಾನು ಕಾಟನ್ ಅಲ್ಲಿ. ದಿಸ್ ಇಸ್ ಆಲ್ಸೋ ಸೀಮ್ಲೆಸ್, ಮಧ್ಯ ಸ್ಟಿಚ್ ಮಾಡಿಲ್ಲ ನಾವು. 32 ಇಂದ 40 ವರೆಗೂ ಸೈಜ್ ಸಿಗುತ್ತೆ. MRP is around 340 rupees. ನಾನು ಜಸ್ಟ್ 159 ಕೊಡ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ಸ್ ಈಗೆಲ್ಲ ಲೇಡೀಸ್ ನೋಡಿದ್ವಿ, ಸ್ವಲ್ಪ ಮಕ್ಕಳದು ನೋಡೋಣ, ಟೀನೇಜ್ ಮಕ್ಕಳದು ನೋಡೋಣ. ಸೊ ಅಗೇನ್ ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಲಾಫ್ ಬ್ರಾಂಡೆಡ್ ಇದಾವೆ. ಮಕ್ಕಳದು ಅಂತ ಬಂದ ಒಂದು ಕ್ವೆಶ್ಚನ್ ಇದೆ, ಯಾವ ಏಜ್ ಇಂದ ಮಕ್ಕಳಿಗೆ ನಾವು ಈ ತರ ವೇರ್ಸ್ ಹಾಕ್ಸೋದಕ್ಕೆ ಸ್ಟಾರ್ಟ್ ಮಾಡಬೇಕು? ಫಸ್ಟ್ ಥಿಂಗ್, ನಾನು ಇನ್ಸ್ಟಾ ರೀಲ್ ಅಲ್ಲಿ ನಾನು ತುಂಬಾ ಜನಕ್ಕೆ ಎಜುಕೇಟ್ ಮಾಡಿದೀನಿ, ಯಾವ ಏಜ್ ಇಂದ ಸ್ಟಾರ್ಟ್ ಮಾಡಬೇಕು, ಯಾವ ತರ ಸ್ಟಾರ್ಟ್ ಮಾಡಬೇಕು, ಯಾವಾಗ ಸ್ಟಾರ್ಟ್ ಮಾಡಬೇಕು. ಇಟ್ಸ್ ನಾಟ್ ಅಕಾರ್ಡಿಂಗ್ ಟು ಜಸ್ಟ್ ಟು ದ ಏಜ್, ಇಟ್ಸ್ ಅಕಾರ್ಡಿಂಗ್ ಟು ದ ಗ್ರೋತ್ ಆಫ್ ದ ಕಿಡ್. ಅರ್ಥ ಆಯ್ತಲ್ಲ? ಸೊ ನನ್ನ ಸಜೆಷನ್ 12 years above is the important stage to start. 12 years. 12 to 13 years ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ 12 to 13 years ಗೆ ಬೇಸಿಕ್ ಪ್ರಾಡಕ್ಟ್ ಇದು. ಸೊ ಪ್ಯೂರ್ ಕಾಟನ್, ನಾನು ಹೇಳ್ದಂಗೆ ನಾವು ಏನ್ ಇದಕ್ಕೆ ಮೆಟೀರಿಯಲ್ ಕೃಷ್ಣ ಮೇಲೆ ಯೂಸ್ ಮಾಡಿದೀವೋ ಸೇಮ್ ಮೆಟೀರಿಯಲ್ ಇದು ಕೂಡ ಯೂಸ್ ಮಾಡಿದೀವಿ. ಮಕ್ಕಳ ಮೇಲೆ ಇನ್ನ ಕೇರ್ಫುಲ್ ಆಗಿರಬೇಕು. 100% ಪ್ಯೂರ್ ಕಾಟನ್ ಅಲ್ಲಿ ಸ್ಟ್ರೆಚಿಂಗ್ ಅಲ್ಲಿ ಅವರು ಕೂಡ ರಿಮೂವಬಲ್ ಸ್ಟ್ರಾಪ್ಸ್ ಮಾಡಿದೀವಿ. ಬಿಕಾಸ್ ಟಿ ಶರ್ಟ್ಸ್ ವೇರ್ ಮಾಡ್ತಾರೆ, ಸೊ ಸೀಮ್ಲೆಸ್ ಎಲ್ಲ ಬೇಕಾಗುತ್ತೆ ಅವರು. ಇದು ರಿಮೂವಬಲ್? ಹೌದು, ಇಲ್ಲಿ ಸ್ಟ್ರಾಪ್ ಅಲ್ಲಿ ರಿಮೂವ್ ಇದೆ ಸರ್, ಇದನ್ನ ರಿಮೂವ್ ಮಾಡ್ಕೋಬಹುದು. ಟ್ರಾನ್ಸ್ಪರೆಂಟ್ ಸ್ಟ್ರಾಪ್ಸ್ ಬರುತ್ತೆ, ಯೂಶಲಿ ನಿಮ್ಗೆ ಸಿಗುತ್ತೆ ಹೊರಗಡೆ. ಟ್ರಾನ್ಸ್ಪರೆಂಟ್ ಸ್ಟ್ರಾಪ್ಸ್ ಹಾಕೊಂಡಾಗ ಅವ್ರು ಸ್ಲೀವ್ಲೆಸ್ ಎಲ್ಲ ವೇರ್ ಮಾಡಿದಾಗ ಇದು ಆಕ್ವರ್ಡ್ ಆಗಿ ಕಾಣಲ್ಲ. ಸೊ ಮಕ್ಕಳು ಸ್ವಲ್ಪ ಇವಾಗ ಈ ಏಜ್ ಅಲ್ಲಿ ಅವ್ರಿಗೂ ಎಜುಕೇಟ್ ಮಾಡಬೇಕು, ಯಾವ ತರ ವೇರ್ ಮಾಡಬೇಕು ಅಂತ. ನಾವು ಎಜುಕೇಟ್ ಮಾಡಬೇಕು ಅವ್ರನ್ನ. ಹೌದು, 100%. ಸೊ ಇದೆಲ್ಲ ನಿಮ್ಗೆ ಏನಾಗುತ್ತೆ, ಡೈಲಿ ವೇರ್ ಸ್ಕೂಲ್ಗೆ 120 MRP ಇದೆ. ವಿಲ್ ಗಿವ್ ಯು ಫಾರ್ 59. ಜಸ್ಟ್ 59. ಇದು 59 ಇಂದ ಸ್ಟಾರ್ಟ್. ಪ್ಯೂರ್ ಕಾಟನ್ 59. ಓಕೆ, ಇದರ ಸೈಜ್ ಏನಾದರೂ ಇರುತ್ತೆ ಮೇಡಂ? 32 34 36. ನಮ್ ಬ್ರಾ ಸೈಜ್ ಗೆ ಲೆಕ್ಕ ಹಾಕೋಬಾರ್ದು. ಮಕ್ಕಳದು 32 ಅಂದ್ರೆ ಮಕ್ಕಳ ಸೈಜ್ ಇಂದಾನೆ 32 ಇರುತ್ತೆ. ಇಲ್ಲಿ ಕಲರ್ಸ್ ಬೇಕು ಅಂದ್ರೆ ಕಲರ್ ಸಿಗುತ್ತೆ. ಸೊ ಈ ತರ ಮಕ್ಕಳು ಕೂಡ ಕಲರ್ಸ್ ಬರುತ್ತೆ. ಇದು ಮಲ್ಟಿ ಕಲರ್ ಇದೆಯಾ? ಮಲ್ಟಿ ಕಲರ್ ಬರುತ್ತೆ. ಬ್ಲಾಕ್ ಅಂಡ್ ವೈಟ್ ಸ್ಕಿನ್ ಜೊತೆಲಿ ಕಲರ್ ಕೂಡ ಆಪ್ಷನ್ಸ್ ಇದೆ ನಮಗೆ ಇದರಲ್ಲಿ. ಕಲರ್ ಆಪ್ಷನ್ಸ್ ಇದೆ. ಸೊ ಇದು ಕೂಡ 140 MRP ಇದೆ. ಇಲ್ಲಿ ನೋಡ್ತಾ ಇದ್ದೀರಾ 140 MRP ಇದೆ. ವಿಲ್ ಗಿವ್ ಯು ಫಾರ್ 64. ಸೊ ನೆಕ್ಸ್ಟ್ ಲೆವೆಲ್ ನೋಡ್ಬೇಕು ಅಂದ್ರೆ ದೊಡ್ಡವರಿಗೆ ಐ ವುಡ್ ಸಜೆಸ್ಟ್ ದಿಸ್. ಸ್ಪೋರ್ಟ್ಸ್ ಅಲ್ಲೇ ಬೇಕು ಮೇಡಮ್ ನಮಗೂನು. ದೊಡ್ಡ ಮಕ್ಕಳಿಗೆ ಹೇಳ್ತಾರೆ. ಹೌದು, ಇವಾಗ 10th ಪ್ಲಸ್ ಇರುತ್ತೆ, ಕಾಲೇಜ್ ಸ್ಟೂಡೆಂಟ್ಸ್,
ತಗೋಬಹುದು ಇದನ್ನ. ಇವೆಲ್ಲ ಟೀನೇಜರ್ಸ್ ಹೌದು, ಇದ್ರಲ್ಲಿ ಏನ್ ಮಾಡಿದೀವಿ ಅಂದ್ರೆ ನಾವು ಇದು ಡಬಲ್ ಕ್ಲಾತ್ ಮಾಡಿದೀವಿ. ಓಕೆ ಓಕೆ ಡಬಲ್ ಮಾಡಿದೀವಿ ಬಿಕಾಸ್ ಒಂದು ಸಪೋರ್ಟ್, ಎರಡನೇದು ತುಂಬಾ ಜನ ಸ್ಪೆಗಿಟಿ ಹಾಕಲ್ಲ, ಜಸ್ಟ್ ಇದು ಮಾತ್ರ ವೇರ್ ಮಾಡ್ತಾರೆ, ಅವಾಗ ಇದು ತುಂಬಾ ಸಪೋರ್ಟ್ ಕೊಡುತ್ತೆ. ಅಂಡ್ 5mm ಸ್ಟ್ರಾಪ್ ಕೊಟ್ಟಿದ್ದೀವಿ ಬಿಕಾಸ್ ಗ್ರೋತ್ ಹೆವಿ ಇರುತ್ತೆ, ನೆಕ್ಸ್ಟ್ ಲೆವೆಲ್ ಇದು ಬೇಕೇ ಬೇಕಾಗುತ್ತೆ. ಫಾಲೋಡ್ ಬೈ ರಿಮೂವಬಲ್ ಸ್ಟ್ರಾಪ್ಸ್. ಸಿ ಡೀಪ್ ಇರುತ್ತೆ, ಡ್ರೆಸ್ಸಸ್ಗೆಲ್ಲ ಏನು ಕಾಣಲ್ಲ ನಿಮಗೆ. ಓಕೆ ಡನ್ ಡನ್ ಡನ್. ಸೊ ಈ ಪ್ರಾಡಕ್ಟ್ ನಿಮಗೆ MRP ಇಸ್ ಐ ಜಸ್ಟ್ ಶೋ ಯು ದ MRP 200 rupees MRP ಇದು, 200 ರೂಪಾಯಿ MRP ಇದೆ. ಓಕೆ ಓಕೆ. ವಿಲ್ ಗಿವ್ ಯು ಫಾರ್ 104. 9 ಕಲರ್ಸ್ 9 ಡಿಫ್ರೆಂಟ್ ಇರುತ್ತೆ. ಸೊ ಪ್ಯೂರ್ ಕಾಟನ್ ಅಲ್ಲಿ ದೊಡ್ಡವರಿಗೆ ಎಸ್ಪೆಷಲಿ ಕಪ್ಸ್ ಎಲ್ಲ ಹೆವಿ ಇರೋರು ಬೇಕು ಅಂದ್ರೆ ನಾನು ಸ್ಮಾಲ್ ಸೈಜ್ ತೋರಿಸ್ತಾ ಇದೀನಿ. ಇದರಲ್ಲಿ 38-40 ವರೆಗೂ ಸೈಜ್ ಸಿಗುತ್ತೆ ಈ ಪ್ಯಾಟರ್ನ್ ಅಲ್ಲಿ ಮಾತ್ರ, ಸ್ಪೋರ್ಟ್ಸ್ ವೇರ್ ಅಲ್ಲಿ. ಸೊ ಡಬಲ್ ಲೇಯರ್, ಹೌದು ಇದು ಸ್ಪೋರ್ಟ್ಸ್ ವೇರ್. ಡಬಲ್ ಲೇಯರ್ ಬ್ರಾಡ್ 6mm ಸ್ಟ್ರಾಪ್ ಕೊಟ್ಟಿರ್ತೀವಿ, ಮೇಲೇನು ಬ್ರಾಡ್ ಲಿಫ್ಟ್ ಅಪ್ ಕೊಟ್ಟಿರ್ತೀವಿ. ಓಕೆ, ಇದು ಬ್ರಾಡ್ ಲಿಫ್ಟ್ ಅಪ್ ಬರುತ್ತಲ್ಲ? ಹೌದು, ಬ್ರಾಡ್ ಲಿಫ್ಟ್ ಅಪ್ ಬರುತ್ತೆ, ಸಪೋರ್ಟಿಂಗ್ ಕೊಟ್ಟಿರ್ತೀವಿ ಸೈಡ್ ಅಲ್ಲಿ. ಇದು ಸ್ಪೋರ್ಟ್ಸ್ ವೇರ್ ಇದೆ? ಇದು ಹೌದು ಸ್ಪೋರ್ಟ್ಸ್ ವೇರ್ ಇದು, ಹೌದು ಸ್ಪೋರ್ಟ್ಸ್ ಗೆ. ಸೊ ಅಂಡ್ ಬ್ಯಾಕ್ ಸೈಡ್ ಕೂಡ ಡೀಪ್ ಕಟಿಂಗ್ ಕೊಟ್ಟಿದ್ದೀವಿ. ಸೊ ಇದೆಲ್ಲ ನಿಮಗೆ MRP 265 ಇದೆ, ವಿ ವಿಲ್ ಗಿವ್ ಯು ಫಾರ್ 129. 129 ಹೌದು, 6 ಪೀಸ್ ಬರುತ್ತೆ. ಇದರಲ್ಲಿ 32 ಇಂದ 40 ವರೆಗೂ ಸೈಜಸ್, 6 ಕಲರ್ಸ್ ಇರುತ್ತೆ. ನೆಕ್ಸ್ಟ್ ಯಾವ ಸೆಗ್ಮೆಂಟ್ ಇವಾಗ? ನೆಕ್ಸ್ಟ್ ಸೆಗ್ಮೆಂಟ್ ನಾನು ದೊಡ್ಡವರಿಗೆ ಪ್ಯಾಂಟೀಸ್ ತೋರಿಸ್ತಾ ಇದೀನಿ, ಫಾಲೋಡ್ ಬೈ ಸ್ಲಿಪ್ಸ್ ವೆರೈಟೀಸ್ ತೋರಿಸ್ತೀನಿ. ಸೊ ಫಸ್ಟ್ ಪ್ರಾಡಕ್ಟ್ ಹೋಗೋಣ. ಪ್ಯೂರ್ ಕಾಟನ್ ಅಲ್ಲಿ ನಮ್ದು ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಪ್ಯಾಂಟೀಸ್. 30 ಇಯರ್ಸ್ ಅಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿ ನಾವು ಇದನ್ನೇ, ಇದು ತುಂಬಾ ಲೀಡ್ಸ್ ಇದೆ, ಇವತ್ತಿಗೂ ಇದೆ ನಮ್ಗೆ. ಇವಾಗ ಜನಕ್ಕೆ ನಾವು ಇದನ್ನೇ ಪ್ರೆಸೆಂಟ್ ಮಾಡೋಣ ಅಂತ 4 ಸ್ಟಿಚ್ ಅಲ್ಲಿ ಪ್ಯೂರ್ ಕಾಟನ್ ಡಬಲ್ ಲೇಯರ್. ಯೂಶಲಿ ಸರ್ ಏನಾಗುತ್ತೆ, ಯು ವಿಲ್ ಗೆಟ್ ಅ ಸಿಂಗಲ್ ಸ್ಟಿಚ್ ಆರ್ ಡಬಲ್ ಸ್ಟಿಚ್. ಡಬಲ್ ಸ್ಟಿಚ್. ಓಕೆ, ಇದು ನಮ್ದು 4 ಸ್ಟಿಚ್ ಬರುತ್ತೆ, 4 ಸ್ಟಿಚ್ ಬರುತ್ತೆ, 4 ಹೊಲಿಗೆ ಇರುತ್ತೆ ಈ ತರ. ಓಕೆ ಓಕೆ ಓಕೆ. ಸೊ ಬ್ರಾಡ್ ಎಲಾಸ್ಟಿಕ್ ಕೊಟ್ಟಿರ್ತೀವಿ. ನಾನು ತೋರಿಸ್ತಾರ ಸೈಜ್ 85, ಯೂಶಲಿ ಸೈಜ್ 80, 85, 90, 95, 100, 110 ಇಷ್ಟು ಸೈಜು ಬರುತ್ತೆ. 110 ವರೆಗೂ ಇದೆ, 110 ವರೆಗೂ ಇದೆ ಸೈಜಸ್. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ, ಕೊರಿಯರ್ ಮಾಡ್ಕೊಳ್ಳೋರಿಗೆ ಕಷ್ಟ ಆಗಬಾರ್ದು. ಸೈಜಸ್ ನೀವು ಕರೆಕ್ಟ್ ಆಗಿ ಬ್ರಾಂಡೆಡ್ ಅಲ್ಲಿ ಏನ್ ಸೈಜ್ ತಗೊಂಡ್ರೆ ನಮ್ಮಲ್ಲೂ ಸೇಮ್ ತಗೋಬಹುದು. ಸೊ ಫಸ್ಟ್ ಥಿಂಗ್ ಇದೆಲ್ಲ ನಿಮಗೆ 116 MRP ಇದೆ, ನಾನು 56 ಗೆ ಕೊಡ್ತೀನಿ ಇದನ್ನ. ಜಸ್ಟ್ 56 ಗೆ ಕೊಡ್ತಾ ಇದ್ದೀರಾ? ಎಷ್ಟು ಪೀಸ್ ಬರುತ್ತೆ ಒಂದು ಬಾಕ್ಸ್ ಅಲ್ಲಿ? 10 ಪೀಸಸ್, 10 ಡಿಫರೆಂಟ್ ಕಲರ್ಸ್ ಇದೆ. ನೆಕ್ಸ್ಟ್ ಪ್ರಾಡಕ್ಟ್ ಔಟರ್ ಎಲಾಸ್ಟಿಕ್ ಬೇಕಾಗುತ್ತೆ ಕೆಲವರಿಗೆ. ಸೊ ಈ ತರ ಎಲಾಸ್ಟಿಕ್ ಬೇಕಿರೋರು ಸೇಮ್ ಕಾಟನ್, ಪ್ಯೂರ್ ಕಾಟನ್ ಅಲ್ಲಿ 120 MRP, 10 ಪೀಸಸ್, 10 ಡಿಫರೆಂಟ್ ಕಲರ್ಸ್. ನಾನು 61 ಕೊಡ್ತೀನಿ ಇದನ್ನ. ಜಸ್ಟ್ 61 ಗೆ ಕೊಡ್ತಾ ಇದ್ದೀರಾ? 80, 85, 90, 95, 100 ಸ್ವಲ್ಪ ನೆಕ್ಸ್ಟ್ ರೇಂಜ್ ಇರುತ್ತೆ. ಒಂದು 10 ರೂಪೀಸ್ ಡಿಫರೆನ್ಸ್ ಇಟ್ಕೊಳ್ಳಿ. ಇದರದ್ದು ಬೆನಿಫಿಟ್ ಅಂದ್ರೆ ಔಟರ್ ಎಲಾಸ್ಟಿಕ್, ಔಟರ್ ಎಲಾಸ್ಟಿಕ್ ಇರುತ್ತೆ. ಕೆಲವರಿಗೆ ಈ ತರ ಎಲಾಸ್ಟಿಕ್ ಹಾಕಿ ಅಭ್ಯಾಸ ಇರುತ್ತೆ. ಅಂಡ್ ಇದು ಕೂಡ ಕೊರಿಯಲ್ಲ, ಯಾಕೆ ಅಂದ್ರೆ ನಾವು ಕಾಟನ್ ಅಲ್ಲಿ ಫ್ಲೆಕ್ಸಿಬಲ್ ಮಾಡಿದೀವಿ. ನೀವು ಕಾಟನ್ ಮಾಡಿದ್ರೆ ಈ ಫ್ಲೆಕ್ಸಿಬಿಲಿಟಿ ಸ್ಟ್ರೆಚಿಂಗ್ ಇರುತ್ತೆ. ತುಂಬಾ ಜನಕ್ಕೆ ಡೌಟ್, ಇದು ಬಿಚ್ಕೊಂಡ್ಬಿಡುತ್ತೆ, ದಾರ ದಾರ ಬಂದ್ಬಿಡುತ್ತೆ, ಕೊರಿಯತ್ತೆ. ಸಾರಿ, ನಮ್ದು ಯಾವ್ದು ಆಗಲ್ಲ. ಪ್ಯೂರ್ ಕಾಟನ್ ಇರೋದ್ರಿಂದ ಸ್ಟ್ರೆಚಿಂಗ್ ತುಂಬಾ ಇರುತ್ತೆ. ಹಿಂಗೂ ಸ್ಟ್ರೆಚಿಂಗ್ ಚೆನ್ನಾಗಿರುತ್ತೆ, ಹಿಂಗೂ ಸ್ಟ್ರೆಚಿಂಗ್ ಚೆನ್ನಾಗಿರುತ್ತೆ. ಸರಿ, ಬಾಡಿ ಫ್ರೆಂಡ್ಲಿ ಮಾಡಿರ್ತೀರಾ? 90 ಸೈಜು ಎಷ್ಟು ಸ್ಟ್ರೆಚ್ ಇದೆ ಸರ್ ನೋಡಿ, ಎಷ್ಟು ಸ್ಟ್ರೆಚ್ ಆಗ್ತಾ ಇದೆ. ಪ್ಯೂರ್ ಕಾಟನ್ ಇದ್ರೆ ಮಾತ್ರನೇ ಈ ತರ ಬರುತ್ತೆ ಕ್ವಾಲಿಟಿ. ನೆಕ್ಸ್ಟ್ ಪ್ರಾಡಕ್ಟ್ ಹೋಗೋಣ. ಇದರಲ್ಲೇ ಪ್ರಿಂಟೆಡ್ ಬರುತ್ತೆ ನಿಮಗೆ. ಪ್ಯೂರ್ ಕಾಟನ್ ಅಲ್ಲಿ 80, 85, 90 ಸೈಜ್ ಗೆ ಪ್ರೈಸ್ ಹೇಳ್ತೀನಿ ನಾನು. ಸೊ MRP ಇಸ್ 120, ಅಗೇನ್ ವಿಲ್ ಗಿವ್ ಯು ಫಾರ್ 68. ಇದರಲ್ಲೇ ಇದು ಲೈಟ್ ಕಲರ್ಸ್ ಮಾಡಿದೀವಿ. ಇದರಲ್ಲಿ ಇದು ಲೈಟ್ ಕಲರ್, ಇದು ಲೈಟ್ ಕಲರ್ಸ್. ಸೊ ಸೇಮ್ ಪ್ರೈಸ್ ಇರುತ್ತೆ, ಲೈಟ್ ಅಂಡ್ ಡಾರ್ಕ್. ಇದೆಲ್ಲ ಪೇಸ್ಟಲ್ ಕಲರ್ಸ್ ಬರುತ್ತೆ. ಇದು ಬಂದು ಗ್ರಾಫಿಕ್ ಪ್ರಿಂಟ್. ನೀವು ಎಷ್ಟೇ ವಾಶ್ ಮಾಡಿ 4 ಸ್ಟಿಚ್ ಅಲ್ಲಿ ನಾವು ಗ್ರಾಫಿಕ್ ಪ್ರಿಂಟ್ ಮಾಡಿದೀವಿ. ಏನಪ್ಪಾ ಗ್ರಾಫಿಕ್ ಪ್ರಿಂಟ್ ಅಂದ್ರೆ ಕಂಪ್ಯೂಟರೈಸ್ ಪ್ರಿಂಟಿಂಗ್. ಎಲ್ಲೂ ಎಷ್ಟು ವಾಶ್ ಮಾಡೋದು ಪ್ರಿಂಟ್ ಹೋಗಲ್ಲ, ಇದು ಹೋಗಲ್ಲ, ಫೇಡ್ ಆಗಲ್ಲ, ಸ್ಟ್ರೆಚಿಂಗ್ ಹಂಗೆ ಇರುತ್ತೆ. ಕಾಟನ್ ಕೊಟ್ಟಿರೋದ್ರಿಂದ 10 ಪೀಸು 10 ಕಲರ್ ಇದೆ, ಡಿಫರೆಂಟ್ ಡಿಸೈನ್ಸ್, 10 ಫ್ಲೋರಲ್ ಪ್ರಿಂಟ್ ಇರುತ್ತೆ. ಯಾವ್ದು ನಿಮ್ಗೆ ಕಲರ್ ಹೋಗಲ್ಲ, ಪ್ರಿಂಟ್ ಹೋಗಲ್ಲ, ಇದು ವಾಶ್ ಮಾಡಿ ಹೋಗೋದಿಲ್ಲ, 100% ಹೋಗಲ್ಲ. 150 MRP, 79 ಕೊಡ್ತೀವಿ. ನೆಕ್ಸ್ಟ್ ಪ್ರಾಡಕ್ಟ್ ಇದು ನಿಮಗೆ ಥಿನ್ ಎಲಾಸ್ಟಿಕ್ಸ್ ಬೇಕು ಅನ್ನೋರು, ಕೆಲವರು ಜೀನ್ಸ್ ಪ್ಯಾಂಟ್ಸ್ ಬೇಕು ಅಂತಾರೆ, ಅದರಲ್ಲೂ ನಾವು 3 ಸ್ಟಿಚ್ ಮಾಡಿದೀವಿ. ಪ್ಯೂರ್ ಕಾಟನ್ ಇದೆಲ್ಲ 110, 120 MRP ಇರೋದು. ವಿಲ್ ಗಿವ್ ಯು ಫಾರ್ 79. SML, XL, XXL, 3XL ಗೆಲ್ಲ 10 ರೂಪೀಸ್ ಇನ್ಕ್ರೀಸ್. 3XL ತನಕ ಅವೈಲೇಬಲ್ ಇದೆ. ನೆಕ್ಸ್ಟ್ ಲೆಗಿಂಗ್ಸ್ ಕೇಳಿದ್ರಲ್ಲ ಸರ್, ಲೆಗಿಂಗ್ ಮೆಟೀರಿಯಲ್ ನಾವು ಪ್ಯಾಂಟೀಸ್ ಮಾಡಿದೀವಿ. ಓಕೆ, ಇದು ಲೆಗಿನ್ ಮೆಟೀರಿಯಲ್. ಇದು ಲೆಗಿಂಗ್ ಮೆಟೀರಿಯಲ್, ಲೆಗಿಂಗ್ಸ್ ಅಲ್ಲಿ ಪ್ಯಾಂಟೀಸ್ ಮಾಡಿದೀವಿ. ಗೊತ್ತಾಗತ್ತಲ್ಲ ಇದು? ವಾಟ್ ಇಸ್ ದ ಬೆನಿಫಿಟ್ ಲೆಗಿಂಗ್ಸ್? ವಾಟ್ ಇಸ್ ದ ಬೆನಿಫಿಟ್? ಥಿಕ್ನೆಸ್ ಆಫ್ ದಿ ಕ್ಲಾತ್. 180 GSM ಲೆಗಿಂಗ್ಸ್ ನ ಪ್ಯಾಂಟೀಸ್ ಮಾಡಿದ್ರೆ ಇನ್ನ ಕಂಫರ್ಟ್ ಆಗಿರುತ್ತೆ, ಕಂಫರ್ಟಬಲ್, ವೆರಿ ಕಂಫರ್ಟಬಲ್. ಅಂಡ್ ಕಾಟನ್ ಹಿಪ್ಸ್ಟರ್ ಪ್ಯಾಂಟೀಸ್, ಇದೆಲ್ಲ ಬ್ರಾಡ್ ಕೊಟ್ಟಿದೀವಿ, ಹಿಪ್ಸ್ಟರ್ ಇರುತ್ತೆ ಅಂಡ್ ಫ್ಲೆಕ್ಸಿಬಿಲಿಟಿ ಇದೆ. ಪ್ಯೂರ್ ಸ್ಟ್ರೆಚಿಂಗ್, ಫ್ಲೆಕ್ಸಿಬಿಲಿಟಿ ಇರುತ್ತೆ. ಓಕೆ, 4-way ಲೈಕ್ರಾ ಕ್ಲಾತ್ ನ ನೀವು ಯೂಸ್ ಮಾಡಿದ್ರೆ ಪ್ಯಾಂಟೀಸ್ ಗೆ ಹಿಂಗೂ ಆಗುತ್ತೆ, ಹಿಂಗೂ ಆಗುತ್ತೆ ಸ್ಟ್ರೆಚಿಂಗ್. ಪ್ಯಾಕ್ ಆಫ್ 7 ಪೀಸಸ್ ಇರುತ್ತೆ. MRP ಇಸ್ ಅರೌಂಡ್ 199. ಸರಿ, ಇದನ್ನ ನಾನು 99 ಕೊಡ್ತೀನಿ. 199 ಕೊಡ್ತೀವಿ. ಓಕೆ, ಈಗ ತುಂಬಾ ಜನಕ್ಕೆ ಬಮ್ ಶಾರ್ಟ್ಸ್ ಫುಲ್ ಹಾಕೊಂಡು ಅಭ್ಯಾಸ ಇರುತ್ತೆ, ಈ ವಿ ಕಟ್ ಬೇಡ, ಫುಲ್ ಬೇಕು. ಅದಕ್ಕೆ ಅವರಿಗೆ ಲೆಗಿಂಗ್ಸ್ ಮೆಟೀರಿಯಲ್ ಅಲ್ಲೇ ಸ್ಟ್ರೆಚಿಂಗ್ ಮಾಡಿದೀವಿ. ಸರ್ ಇದೆಲ್ಲ ಬ್ರಾಂಡೆಡ್ ಅಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಬ್ಯಾಕ್ ಸೈಡ್ ಬಮ್ ಕಟಿಂಗ್ ಕೊಟ್ಟಿದೀವಿ ನಾವು ಎಕ್ಸ್ಟ್ರಾ. ಓಕೆ, ಕ್ಲಾತ್ ನೋಡಿ, ಸ್ಟ್ರೆಚಿಂಗ್ ಲೆಗಿಂಗ್ಸ್ ಮೆಟೀರಿಯಲ್ ಮಾಡಿದೀವಿ. ಸೊ ಅದ್ರಲ್ಲೇ ನಾವೇನ್ ಮಾಡಿದೀವಿ, ಬಮ್ ಶಾರ್ಟ್ಸ್ ಅಂತ ಮಾಡಿದೀವಿ. ಸೊ ಅದು ನಿಮ್ಗೆ ಶಾರ್ಟ್ಸ್ ತರ ಕೂತ್ಕೊಳ್ಳುತ್ತೆ. ಓಕೆ, ಸೊ ಇದೆಲ್ಲ ನಿಮ್ಗೆ 200 MRP ಇರೋದು, ಸೇಮ್ ಪ್ರೈಸ್ 99. ಪ್ಯಾಕ್ ಆಫ್ 7 ಪೀಸ್. 7 ಪೀಸ್.
ನೆಕ್ಸ್ಟ್ ಮೇಡಮ್ ನೆಕ್ಸ್ಟ್ ಸ್ಲಿಪ್ಸಲ್ ಪ್ಯಾಟರ್ನ್ಸ್ ತೋರಿಸ್ತೀನಿ. ಓಕೆ. ಪ್ಯೂರ್ ಕಾಟನ್ ಲೈಕ್ರಾ ಕ್ಲಾತ್. ಸೊ ಏನಪ್ಪ ಇದರಲ್ಲಿ ಅಂದ್ರೆ ಸ್ಟ್ರೆಚ್ ಆಗುತ್ತೆ, ಬಾಡಿ ಹೆಂಗಿದ್ರೆ ಹಂಗೆ ಫಿಟ್ ಕೂತ್ಕೊಳ್ಳುತ್ತೆ. ಸ್ಟ್ರೆಚಬಲ್ ಸ್ಲಿಪ್ಸ್ ಇದು. ಹೌದು, ಸ್ಟ್ರೆಚಬಲ್ ಸ್ಲಿಪ್ಸ್. ಇದು ಬಿಟ್ಟು ಶೇಪಿಂಗ್ ಕೂಡ ಮಾಡಿದೀವಿ ಇದನ್ನ. ಡಬಲ್ ಎಕ್ಸೆಲ್ ಸೈಜ್ ಇದೆ, ನೀವು ನೋಡ್ತಾ ಇದ್ದೀರಾ. 80, 85, 90, 95 ಇದ್ರಲ್ಲಿ ಮಾತ್ರ ಬರೋ ಸೈಜಸ್. ಪ್ಯಾಕ್ ಅಲ್ಲಿ 6 ಪೀಸಸ್, 2 ವೈಟ್ 2 ಬ್ಲಾಕ್ 2 ಸ್ಕಿನ್. ಇದ್ರಲ್ಲಿ ಕಲರ್ ಕೂಡ ಬರುತ್ತೆ ನಿಮಗೆ. ಕಲರ್ ಬೇಕು ಅಂದ್ರೆ ಸಪರೇಟ್ ಆಗಿ ಸಜೆಸ್ಟ್ ಮಾಡ್ತೀನಿ. ಇದೆಷ್ಟು? 160 MRP ಇದೆ, ನಾನು ನಿಮಗೆ 94 ಕೊಡ್ತೀನಿ. ಜಸ್ಟ್ 94 rupeesಗೆ. ದೊಡ್ಡ ಸೈಜ್ ತಗೊಂಡ್ರೆ 99. ಓಕೆ, ಡನ್. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲೇ ಬೇಕು ಮೇಡಮ್ ನಮಗೆ ಅನ್ನೋರು ಇದನ್ನ ತಗೋಬಹುದು. ಅಡ್ಜಸ್ಟ್ಮೆಂಟ್ ಸ್ಲಿಪ್ಸ್ ಕೂಂಬಿಟ್ ಕಾಟನ್ ಅಂತ ಹೇಳ್ತೀವಿ ನಾವು ಇದನ್ನ. ಯಾಕೆ ಕೂಂಬಿಟ್ ಕಾಟನ್ ಅಂತೀವಿ ಅಂದ್ರೆ ಇವಾಗ ಬಬಲ್ಸ್ ಬರುತ್ತೆ ಬ್ರಷ್ ಮಾಡಿದಾಗ, ಇದು ಬರೋದಿಲ್ಲ. ದಿಸ್ ಇಸ್ ಕೂಂಬಿಟ್ ಕಾಟನ್ ಅಂತ. ಓಕೆ. ಸೊ ಅಂಡ್ ಬ್ಯಾಕ್ ಸೈಡ್ ಫುಲ್ ಸ್ಟ್ರೇಟ್ ಕೊಟ್ಟಿರ್ತೀವಿ. ಅಡ್ಜಸ್ಟ್ಮೆಂಟ್ ಬರುತ್ತೆ, ಸ್ಟ್ರೆಚಿಂಗ್ ಇರುತ್ತೆ. ಹೌದು, ಇದು ಅಷ್ಟೇ 160 MRP, ಸ್ಮಾಲ್ ಸೈಜ್ 94, ಡಬಲ್ ಎಕ್ಸೆಲ್ ಸೈಜ್ 99 ಅಷ್ಟೇ. ಓಕೆ, ನೆಕ್ಸ್ಟ್ ಮಕ್ಕಳ ಸ್ಲಿಪ್ಸ್ ನೋಡೋಣ. ಕಿಡ್ಸ್ಗೆ ಫ್ರಮ್ ದ ಏಜ್ ಆಫ್ 3 years 12 years ವರೆಗೂ ಮಾಡಿದೀವಿ. 3 ಇಂದ. ಹೌದು, 3 ಇಂದ. ಆಫ್ಟರ್ 12 ನೀವು ಇದಕ್ಕೆ ಹೋಗ್ಬೇಕಾಗತ್ತೆ. ನಾನು ಆಗ್ಲೇ ತೋರಿಸ್ತೀನಿ, ಅದಕ್ಕೆ ಹೋಗ್ಬೇಕು. ಓಕೆ. ಇದು ಅಷ್ಟೇ ಮಕ್ಕಳಿಗೆ ವಿತ್ ಶೇಪಿಂಗ್ ಕೊಟ್ಟಿದೀವಿ. ಲೋಕಲ್ ಪ್ರಾಡಕ್ಟ್ಸ್ ಮಾಡಲ್ಲ, ಪ್ಯೂರ್ ಕಾಟನ್ ಅಲ್ಲಿ ಸ್ಟ್ರೆಚಿಂಗ್ ಮಾಡಿದೀವಿ. ಕಲರ್ ಫೇಡ್ ಆಗಲ್ಲ. 9 ಪೀಸಸ್ 9 ಡಿಫರೆಂಟ್ ಕಲರ್ಸ್ ಕೊಟ್ಟಿದೀವಿ. ಮಕ್ಕಳಿಗೆ ಡ್ರೆಸ್ಸಸ್ಗೆ, ಸ್ಕೂಲ್ಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಸರಿ. ಓಕೆ, ಇದು ಅಷ್ಟೇ MRP 120, ನಾವು 74 ಕೊಡ್ತೀವಿ. ದೊಡ್ಡೋರ್ಗೆ ಏನ್ ತೋರಿಸ್ದೆ ಇದು ಲೈಕ್ರಾ, ಅದೇ ಸೇಮ್ ಕ್ಲಾತ್ ಅಲ್ಲಿ ಮಾಡಿಸಿದೀನಿ. ಸ್ಟ್ರೆಚ್ ಆಗುತ್ತಾ? ಸ್ಟ್ರೆಚ್ ಆಗುತ್ತೆ. ನೀವಾಗ್ಲೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಕಲರ್ಸ್ ಇದು. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಕಲರ್ಸ್. ಸೊ ಇದು ಅಷ್ಟೇ 6 ಪೀಸಸ್ 6 ಡಿಫರೆಂಟ್ ಕಲರ್ಸ್ ಬರುತ್ತೆ. ಕಲರ್ಸ್ ಬೇಕಂದ್ರೆ ಕಲರ್ಸ್ ಪ್ಯಾಕ್ ಆಫ್ 6 ಇರುತ್ತೆ. MRP is 160 again, we will give you for 99. ನಮ್ಮ ಪೆಕ್ಯುಲಿಯರ್ ಪ್ರಾಡಕ್ಟ್ ಟೈಟ್ಸ್. ಹೌದು, ಸ್ಕೂಲ್ ಟೈಟ್ಸ್. ಇದು ಸ್ಕೂಲ್ಗೆ ಅಂಡರ್ ಸ್ಕರ್ಟ್ ಇಸ್ ಕಂಪಲ್ಸರಿ ಟೈಟ್ಸ್. ಸೊ 4-way ಲೈಕ್ರಾ. ನಾವು ಇದು ಕೂಡ ಲೆಗ್ಗಿಂಗ್ಸ್ ಮೆಟೀರಿಯಲ್ ಅಲ್ಲಿ ಮಾಡಿದೀವಿ. 4-way ಸ್ಟ್ರೆಚ್ ಮಾಡ್ತೀವಿ. ಸ್ಕೂಲ್ ಕಂಪಲ್ಸರಿ ಅಲ್ವಾ ಇದು? 100% ಕಂಪಲ್ಸರಿ ಸರ್. ಈಗಾಗಲೇ ತುಂಬಾ ಸ್ಕೂಲ್ಸ್ ಕೊಡ್ತಾ ಇದೀವಿ ನಾವು. ಓಕೆ. ಓ, ನೀವು ಸ್ಕೂಲ್ಸ್ಗೂ ಸಪ್ಲೈ ಮಾಡ್ತೀರಾ? ಹೌದು, ತುಂಬಾ ಸ್ಕೂಲ್ಸ್ ಕೊಡ್ತಾ ಇದೀವಿ ಆಲ್ರೆಡಿ. ಸೊ ಸ್ಕೂಲ್ ಆರ್ಡರ್ ಇರೋರು ನಮ್ಮನ್ನ ಈ ಕಾಂಟ್ಯಾಕ್ಟ್ ಮಾಡಬೇಕು ಜೂನ್ಗೆ ಬೇಕು ಅಂದ್ರೆ. ಓ, ನೀವು ಸ್ಕೂಲ್ಗೂ ಇವಾಗಲೇ ಸಪ್ಲೈ ಮಾಡ್ತೀರಾ? ಹೌದು, ಈಗಲೇ ಸಪ್ಲೈ ಮಾಡ್ತೀವಿ. ಸ್ಕೀಮ್ ನಂಬರ್ ಹಾಕ್ಬಿಡೋಣ? ಹಾಕ್ಬಿಡಿ. ಓಕೆ, ಸೂಪರ್. ನೆಕ್ಸ್ಟ್ ಹೇಳಿ. ಸೊ 4 ಸ್ಟಿಚ್ ಇರುತ್ತೆ. ಸ್ಕೂಲ್ ಕೂಡ ನಾವ್ ಏನ್ ಮಾಡಿದೀವಿ, ನಾನು ತುಂಬಾ R&D ಮಾಡಿ 4 ಸ್ಟಿಚ್ ಮಾಡ್ತಿದ್ದೀನಿ. ಬಿಕಾಸ್ ಏನಾಗುತ್ತೆ, ಮನೇಲಿ 2 ಪೀಸ್ ತಗೊಂತಾರೆ ಸ್ಕೂಲಲ್ಲಿ ಅಲ್ವಾ. 2 ಪೀಸ್ ತಗೊಂಡು ಇಡೀ ವರ್ಷ ಯೂಸ್ ಮಾಡ್ತಾರೆ. ಇಡೀ ವರ್ಷ ಬರ್ಬೇಕದು. ಸರಿ, ಹೌದಲ್ವಾ ಸರ್? ಸೊ ಅದಕ್ಕೆ ನಾವು 4 ಸ್ಟಿಚ್ ಮಾಡಿದ್ವಿ. ರಫ್ ಅಂಡ್ ಟಫ್ ಆಗಿರ್ಬೇಕು. ಒಳಗಡೆ ನೋಡಿ ಹೆಂಗ್ ಮಾಡಿದ್ವಿ ಸ್ಟಿಚಿಂಗ್. ಹೆಂಗಿದೆ? ಹೆವಿ ಸ್ಟಿಚಿಂಗ್ ಇದೆ ಮೇಡಮ್. ಹೆವಿ ಸ್ಟಿಚಿಂಗ್ ಇರುತ್ತೆ ಇದೆಲ್ಲ. ಸೊ ಯಾವ ಮಕ್ಕಳ ಆಟಕ್ಕೂ ಜಗ್ಗಲ್ಲ ಇದು. ಜಗ್ಗದೇ ಇಲ್ಲ ಇದರಲ್ಲಿ. S ಇಂದ ಹಿಡಿದು 3XL ವರೆಗೂ ಸೈಜ್ ಇದೆ. ಯಾಕೆ 3XL ದೊಡ್ಡವರಿಗೆ ಅಂತ ಹೇಳ್ಬಿಡ್ತೀನಿ. ತುಂಬಾ ಜನ ಸ್ಯಾರೀಸ್ ರ್ಯಾಶಸ್ ಆಗುತ್ತೆ ಅದಕ್ಕೆ ಯೂಸ್ ಮಾಡ್ತಾರೆ. ಡ್ರೆಸ್ಸಸ್ ಒಳಗಡೆನೂ ತುಂಬಾ ಜನ ಯೂಸ್ ಮಾಡ್ತಾರೆ, ರ್ಯಾಶಸ್ ಆಗುತ್ತೆ ಅಂತ. ವೆರಿ ಸ್ಕಿನ್ ಫ್ರೆಂಡ್ಲಿ ಇದೆಲ್ಲ. ಸ್ಕಿನ್ ಫ್ರೆಂಡ್ಲಿ ಮಾಡಿದೀವಿ. ಅಂಡ್ ಸೈಜ್ ವೈಸ್ ಹೇಳ್ಬಿಡ್ತೀನಿ. SML, XL, XXL, 3XL. ಈಗ ನಾನು ತೋರಿಸ್ತಾರ ಸೈಜ್ ಇದು ಎಲ್ಲೂ 85 ಸೆಂಟಿಮೀಟರ್ಸ್, 240 rupees MRP ಇದೆ. ವಿ ವಿಲ್ ಗಿವ್ ಯು ಫಾರ್ 119 per piece. 6 ಪೀಸು ಸ್ಕೂಲ್ ಕಡೆಯಲ್ಲಿ ಕೊಟ್ಟಿದ್ದೀವಿ. ಓಕೆ, 2 ಕ್ರೀಮ್ ಕಂಪಲ್ಸರಿ ಮಾಡ್ತೀವಿ. ಬಿಕಾಸ್ ಕ್ರೀಮ್ ಇಸ್ ಅ ಮೇಜರ್ ಕಲರ್, ಸ್ಕಿನ್ ಕಲರ್. ಸೊ ಅದರಿಂದ ಸ್ಕೂಲ್ ಕಂಪಲ್ಷನ್ ಮಾಡುತ್ತೆ. ಅದು ಬಿಟ್ಟು ಇನ್ ಬೇರೆ 4 ಕಲರ್ ಇರುತ್ತೆ ನಿಮಗೆ. 119 rupees. 119 ಫಾರ್ L ಸೈಜ್. ಅಲ್ಲಿಂದ XL, XXL, 3XL ಗೆ 10 rupees ಇನ್ಕ್ರೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಮಕ್ಕಳಿಗೆ ಇನ್ನರ್ ವೇರ್ಸ್ ಅಂಡ್ ಜೆಂಟ್ಸ್ ಇನ್ನರ್ ವೇರ್ಸ್ ನ ತೋರಿಸ್ತಾ ಹೋಗ್ತೀನಿ. ಸೊ ಬೇಸಿಕಲಿ ನಮ್ದು ಫುಲ್ ಡ್ರಾಯರ್ಸ್, ಪ್ಯೂರ್ ಕಾಟನ್, ಅಗೇನ್ ಪ್ಲೇನ್ ಸ್ಟ್ರೈಪ್ಸ್. ಈ ಸ್ಟ್ರೈಪ್ಸ್ ಕೂಡ ಪ್ರಿಂಟ್ ಹೋಗಲ್ಲ ಬಿಕಾಸ್ ಗ್ರಾಫಿಕಿಂಗ್ ಮಾಡಿದೀವಿ. ಅಂಡ್ ಪ್ರಿಂಟೆಡ್ ಈ ತರ ಪ್ಯಾಟರ್ನ್ಸ್ ಬರುತ್ತೆ. ಸೊ ಪ್ಲೇನ್ ಪ್ರೈಸಿಂಗ್ ಹೇಳ್ತೀನಿ ನಿಮ್ಗೆ. ಇದೆಲ್ಲ MRP ಬಂದ್ಬಿಟ್ಟು 89 ಇರೋದನ್ನ 46 ಕೊಡ್ತೀವಿ. ಯಾವ ಏಜ್ ಅವರಿಗೆ ಸರ್? ಫ್ರಮ್ ದ ಏಜ್ ಆಫ್ 3 years, 2.5 to 3 years ಇಂದ ಹಿಡಿದು 12-13 ವರೆಗೂ ಇದೆ. ಆಯ್ತಾ? ಆಮೇಲೆ 15 years ಗೂ ಸಿಗುತ್ತೆ ನಿಮಗೆ. ಕಂಪ್ಲೀಟ್ಲಿ ಸೆಟ್ ಫಾರ್ ಆಲ್ ದ ಏಜಸ್ ಇದೆ ಆಕ್ಚುಲಿ ಬೇಸಿಕಲಿ. ಸೊ ಇದು ನಿಮಗೆ ಸೇಮ್ ಪ್ರೈಸ್ ಬರುತ್ತೆ. ಪ್ಯಾಕ್ ಆಫ್ 10 ಪೀಸಸ್, 10 ಡಿಫರೆಂಟ್ ಕಲರ್ಸ್ ಈ ತರ. ಓಕೆ. ಸೊ ಇದು ಬಂದು ಗ್ರಾಫಿಕ್ ಪ್ರಿಂಟ್ ಮಾಡ್ತೀವಿ. ಪ್ಯೂರ್ ಕಾಟನ್ ಅಲ್ಲಿ ಗ್ರಾಫಿಕ್ ಪ್ರಿಂಟ್ ಮಾಡ್ತೀವಿ. ಇದು ಎಷ್ಟೇ ವಾಶ್ ಮಾಡಿ ಪ್ರಿಂಟ್ ಹೋಗಲ್ಲ. ಸಮ್ಮರ್ ಬರ್ತದೆ, ಮಕ್ಕಳಿಗೆ ಈ ತರ ಬೇಕಾಗುತ್ತೆ. 10 ಪೀಸ್, 10 ಕಲರ್ಸ್. ವೆಕೇಶನ್ ಬೇರೆ ಬರ್ತಾ ಇದೆ ಅಲ್ವಾ? ಹೈ ಟೈಮ್ ಇದು. 110 MRP ಇದೆ, 59 ಕೊಡ್ತೀವಿ. ವಿ ಶೇಪ್ ಅಲ್ಲಿ ನೋಡೋಣ. ವಿ ಶೇಪ್ ಅಲ್ಲಿ ಇದು ಪ್ಲೇನು ಬರುತ್ತೆ, ಸ್ಟ್ರೈಪ್ಸ್ ಬರುತ್ತೆ. ತುಂಬಾ ವೆರೈಟಿ ಇದೆ, ನಂಗೆಲ್ಲ ತೋರ್ಸಕ್ ಆಗ್ತಾ ಇಲ್ಲ ಬಿಕಾಸ್ ಲೆಂತಿ ವಿಡಿಯೋ ಆಗ್ತಾ ಇದೆ. ಸೊ ಸ್ಟ್ರೈಪ್ಸ್ ಕೂಡ ನಮ್ದು ಪ್ರಿಂಟ್ ಹೋಗಲ್ಲ ನಮ್ದ್ರಲ್ಲಿ. ಸೊ ಇದು ಕೂಡ 79 MRP ಇರೋದು. ವಿಲ್ ಗಿವ್ ಯು ಫಾರ್ 43. ಜಸ್ಟ್ 43 43 ಪ್ಲೇನು ಸೇಮ್ ಪ್ರೈಸ್. ಪ್ರಿಂಟೆಡ್ 10 ಪೀಸು, 10 ಕಲರ್, 10 ಪ್ರಿಂಟ್ ಇರುತ್ತೆ. ಗರ್ಲ್ಸ್ ಗೆ ಸ್ಪೆಷಲಿ ಸೇಮ್ ಪ್ರೈಸ್ 43. ನೆಕ್ಸ್ಟ್ ಜೆಂಟ್ಸ್ ಗೆ ಬನೀನ್ಸ್ ತೋರಿಸ್ತೀನಿ. 65 GSM ಬನೀನ್ ಇದು. 65. ಎಸ್, ತುಂಬಾ ಜನಕ್ಕೆ ಕನ್ಫ್ಯೂಷನ್ ಏನಪ್ಪಾ ಅಂದ್ರೆ ಬನೀನ್ ಅಂದ್ರೆ ಸುಮ್ಮನೆ ಬನೀನ್ ಅನ್ಕೊಂಡ್ಬಿಡ್ತಾರೆ. 35 ಬರುತ್ತೆ, 45 ಬರುತ್ತೆ, 65 ಬರುತ್ತೆ. 65 ಇಸ್ ಮ್ಯಾಕ್ಸಿಮಮ್ ಥ್ರೆಡ್ ಕೌಂಟ್. GSM ಅಂದ್ರೆ ಥ್ರೆಡ್ ಕೌಂಟ್. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ಇಂಪಾರ್ಟೆಂಟ್. 65 GSM ಇದ್ರೆ ತೂತ್ ಆಗಲ್ಲ. ಜೆಂಟ್ಸ್ ಗೆ ಸ್ಪೆಷಲಿ ತೂತ್ ಆದ ತಕ್ಷಣ ಎದ್ದು ಬಿಸಾಕ್ತಾರೆ ಅಲ್ವಾ ಸರ್? ನಾವು ಮಾಡೋದು ಪ್ರೀಮಿಯಂ 65 GSM ಮಾತ್ರ. ಓಕೆ. ಸೊ ಲಾಂಗ್ ಬರುತ್ತೆ ಲೈಫ್ ಇದು ನಮಗೆ. 100% ಬರುತ್ತೆ. MRP is 160. We will give you for 96 per piece. 160 ಇರೋದು 96 per piece. 80, 85, 90, 95, 100 on 10 rupees, 8 to 10 rupees ವೇರಿಯೇಷನ್. ಸರಿ. ಕಲರ್ ಕೂಡ ಸಿಗುತ್ತೆ ಇದರಲ್ಲಿ. ಜಿಮ್ ಬನೀನ್ ಸಿಗುತ್ತೆ,
ಎಲ್ಲ ಲೆಂತಿ ಆಗ್ತಾ ಇದೆ ವಿಡಿಯೋ, ಅದರಿಂದ ಕಟ್ ಶಾರ್ಟ್ ಮಾಡ್ತಾ ಇದೀನಿ. ಬಂದಿರೋರು ದಯವಿಟ್ಟು ಕೇಳಿ, ಇಲ್ಲಾಂದ್ರೆ ನೀವು ಮೆಸೇಜ್ ಮಾಡುವಾಗ ಮೇಡಮ್ ಜಿಮ್ ಬನ್ನಿ ಅಂತ ಕೇಳಿ ನಾನು ಕಳ್ಸ್ಕೊಡ್ತೀನಿ. ಸೊ ಜಿಮ್ ದೆಲ್ಲ ವೇರ್ ಇದೆ ನಿಮ್ಮ ಜಿಮ್ ಹತ್ರ? ವೇರ್ ಕೂಡ ಇದೆ. Yes, ನೆಕ್ಸ್ಟ್ ಅಲಾಫ್ಟ್ ಇನ್ನರ್ ವೇರ್ಸ್ ಅಲ್ಲಿ ಜೆಂಟ್ಸ್ ಗೆ ಬ್ರಾಡ್ ಟ್ರಂಕ್ಸ್. ಓಕೆ, ಬ್ರಾಡ್ ಟ್ರಂಕ್ಸ್ ಅಲ್ಲಿ ಪ್ಯಾಕ್ ಅಲ್ಲಿ 6 ಪೀಸಸ್ ಬರುತ್ತೆ, 6 ಕಲರ್ಸ್ ಬರುತ್ತೆ. MRP is 240. We will give you for 119. 119 ಹಾಫ್ ರೇಟ್ ಅಲ್ಲಿ ಕೊಡ್ತಾ ಇದ್ದೀರಾ? ಹಾಫ್ ರೇಟ್ ಅಲ್ಲಿ. ಸೈಜ್ ಏನೇನು ಕೊಡ್ತೀರಾ? 80, 85, 90, 119. ದೊಡ್ಡ ಸೈಜ್ ಅಂದ್ರೆ ಒಂದು 5 ರೂಪಾಯಿ ಜಾಸ್ತಿ. ಎಷ್ಟು 95, 100, 110 ಕೂಡ ಇದೆ. ಓಕೆ 110 ಕೂಡ ಇದೆ. ವಿತ್ ಪಾಕೆಟ್ ಇದೆ, ವಿತೌಟ್ ಪಾಕೆಟ್ ಇದೆ. Okay, done, ಸೊ done, ವಿತ್ ಪಾಕೆಟ್ ವಿತೌಟ್ ಪಾಕೆಟ್ ಗೆ ಒಂದು 10 ರೂಪೀಸ್ ವೇರಿಯೇಷನ್ ಇರುತ್ತೆ ಪಾಕೆಟ್ ಗೆ. Correct, ಓಕೆ, okay. ಇದರಲ್ಲಿ ವಿ ಶೇಪ್ಸ್ ಇದೆ. ಸೊ ವಿ ಶೇಪ್ ಬೇಕು ಅನ್ನೋರು ವಿ ಶೇಪಿಂಗ್ ಮಾಡಿ. ಓಕೆ, ನೆಕ್ಸ್ಟ್ ಯಾವ ಸೆಕ್ಷನ್ ಹೋಗ್ತಾ ಇದ್ದೀರಾ? ನೆಕ್ಸ್ಟ್ ನಾನು ಹೇಳ್ದಂಗೆ ಫಸ್ಟ್ ಅಲ್ಲಿ ಕೊರಿಯನ್ ವೇರ್ ಹೇಳಿದ್ದೆ, ತುಂಬಾ ಇಂಪೋರ್ಟ್ Imported, ಮಾಡ್ತಿದ್ದೀನಿ. okay. ಇಂಪೋರ್ಟೆಡ್ ವೇರ್ ಇಲ್ಲಿ ನಮ್ ಸೂಪರ್ ಸ್ಟಾಕ್ ಇದೆ, ಇದೆಲ್ಲ ಕೊರಿಯನ್ ವೇರ್ಸ್. ಸ್ಟಾಕ್ ಅಲ್ವಾ? ಎಸ್, ಇಟ್ಸ್ ಕಾಲ್ಡ್ ಬಟರ್ ಸಾಫ್ಟ್ ಪ್ಯಾಂಟೀಸ್ ಸರ್. ಇದು ಬಟರ್ ಸಾಫ್ಟ್. ಹೌದು, ನೋಡೋಣ ಇರಿ, ಅದು ನಿಮ್ ಬೆಣ್ಣೆ ಇದ್ದಂಗೆ ಇರುತ್ತೆ, ಸಾಫ್ಟ್ ಆಗಿ. ಕೊರಿಯನ್ ಕಡೆ ಎಲ್ಲ ಇದೇ ತರನ ಮೇಡಮ್ ಇದು? ಹೌದು ಹೌದು ಸರ್, ಅಲ್ಟ್ರಾ ಸಿಮ್ಲೆಸ್ ಅಂತೀವಿ. ನೀವು ಯೂಶಲಿ ವೇರ್ ಮಾಡೋ ಪ್ಯಾಂಟೀಸ್ ನೋಡಿ, ದಿಸ್ ಇಸ್ ಆಲ್ ಡೈಲಿ ವೇರ್ ಕಾಟನ್ ಪ್ಯಾಂಟೀಸ್. ಇದು ಸ್ಟಿಚ್ ಇರುತ್ತಲ್ಲ ಸರ್. ಓಕೆ, ಯಾಕೆ ಸೀಮ್ಲೆಸ್ ಅಂತ ಹೇಳ್ತೀವಿ ಅಂದ್ರೆ ಇಲ್ಲೆಲ್ಲೂ ಸ್ಟಿಚ್ ಇಲ್ಲ, ಇಲ್ಲೆಲ್ಲೂ ಸ್ಟಿಚ್ ಇಲ್ಲ, ಸಕ್ಕದಾಗಿ ಕುತ್ಕೊಳ್ಳುತ್ತೆ ಇದೆಲ್ಲಾನು. ಅಂಡ್ ಸ್ಟ್ರೆಚಿಂಗ್ ತೋರಿಸ್ಬಿಡ್ತೀನಿ ನೋಡಿ ಒಂದ್ಸತಿ. ಇದೆಲ್ಲ ಸೈಜ್ ಬರಲ್ಲ, 95 ವರೆಗೂ ಯಾರಾದ್ರೂ ಹಾಕೋಬಹುದು. 95 ವರೆಗೂ ಹಾಕೋಬಹುದು. 95 ವರೆಗೂ ಯಾರಾದ್ರೂ ಪರ್ಟಿಕ್ಯುಲರ್ ಇಂತ ಸೈಜ್ ಅಂತ ಇಲ್ಲ ಇದು? ಹಂಗೆಲ್ಲ ಏನೂ ಇಲ್ಲ. ಇದೆಲ್ಲ ನಿಮಗೆ ಪ್ಯಾಕ್ ಆಫ್ 7 ಪೀಸ್ ಬರುತ್ತೆ. MRP is around 249. We'll give you for 129 3 piece package. Just 129. Just 129 Korean imported. Imported. 100%. ಮೇಡಮ್ ಇದನ್ನೇ ನಾವು ದೊಡ್ಡ ಬ್ರ್ಯಾಂಡ್ ಅಲ್ಲಿ ತಗೊಂತೀವಿ ಅಂದ್ರೆ ಎಷ್ಟಾಗುತ್ತೆ? ಅಯ್ಯೋ, ಇದೆಲ್ಲ ಆಗುತ್ತೆ ಸರ್ 350 400 ರೂಪಾಯಿ ಒಂದು ಪೀಸ್. ಓಕೆ, ನೀವು 129 ಗೆ ಕೊಡ್ತಾ ಇದ್ದೀರಾ? 129 ಕೊಡ್ತೀನಿ ನಾನು. ಸೀಮ್ಲೆಸ್ ಇದು. ಕಲರ್ ಎಷ್ಟು ಕೊಡ್ತೀರಾ ಇದರಲ್ಲಿ ನಮಗೆ? ಸರ್ ಇದರಲ್ಲೆಲ್ಲ 6 ಕಲರ್ಸ್ ಇರುತ್ತೆ. 3 ಚಾಯ್ಸ್ ಕೊಡ್ತೀವಿ ಬಂದಿರೋರಿಗೆ. ಕೊರಿಯರ್ಗೆ 3 ಕಲರ್ ಬೇರೆ ಹಾಕಿ ಹಾಕ್ತೀವಿ. ಪ್ಯಾಕ್ ಆಫ್ ಎಷ್ಟಿದು? 3 ಇದೆ. ಪ್ಯಾಕ್ ಅಪ್ 3 ಇರುತ್ತೆ. 3 ಪೀಸ್ ಇರುತ್ತೆ ಇದೆಲ್ಲ. ಸೊ ನಾನು 3 ಪೀಸ್ ಹೇಳ್ತಾ ಇದೀನಿ ಅಂತ ಬೇರೆ ಐಟಮ್ ಎಲ್ಲ 3 ಅಂತ ತಿಳ್ಕೊಬಾರ್ದು ದಯವಿಟ್ಟು. ನಾನು ಫಸ್ಟ್ ಅಲ್ಲಿ ವಿಡಿಯೋ ಹೇಳಿದಿನೋ ಅದೆಲ್ಲ 6 ಪೀಸ್ 9 ಪೀಸ್ ಏನಿದೆ ಅದೇ ಇರುತ್ತೆ ಡೈಲಿ ವೇರ್ಸ್. ಇದೆಲ್ಲ ಕೊರಿಯನ್ ಔಟ್ಫಿಟ್ಸ್ ಆಗ್ಲಿ. ಸೊ ನಿಮ್ಗೆ ಯಾವಾಗಲೂ ಲೈಕ್ ಅಕೇಶನಲ್ ವೇರ್ ಯೂಸ್ ಮಾಡ್ತೀರಾ, ಅದರಿಂದ ನಾನು 3 ಪೀಸ್ ನ ಕೊಡ್ತಾ ಇದೀನಿ ಕಸ್ಟಮರ್ಗೆ. ಸೊ ಇದ್ರಲ್ಲಿ ನೋಡಿ ಈ ತರ ಎಲ್ಲ ಪ್ಯಾಟರ್ನ್ಸ್ ಇದೆ. ಸೊ ಸೀಮ್ಲೆಸ್ ಅಲ್ಲೂ ಇದೆ, ಹಿಪ್ಸ್ಟರ್ಸ್ ಅಲ್ಲಿ ಇದೆ. ಆಮೇಲೆ ಇದೊಂದು ಸ್ಪೆಷಲ್ ಪ್ರಾಡಕ್ಟ್ ಎಕ್ಸ್ಪ್ಲೇನ್ ಮಾಡಕ್ ಇಷ್ಟಪಡ್ತೀನಿ ನಾನು. ಹೇಳಿ. ಟಮ್ಮಿ ವೇರ್ ಅಲ್ಲಿ ಸೀಮ್ಲೆಸ್ ಸರ್, ಹೈ ಟಮ್ಮಿ ಅಂತೀವಿ, ಇಲ್ಲಿವರೆಗೂ ಬರುತ್ತೆ ಇದು ಟಮ್ಮಿ. ಅಂದ್ರೆ ಟಮ್ಮಿ ಟಕ್ಕರ ಅಥವಾ ಟಮ್ಮಿ ಟಕ್ಕರ್ ಸೀಮ್ಲೆಸ್ ಅಲ್ಲಿ ಮಾಡಿದೀವಿ. ಯಾಕಪ್ಪ ಸೀಮ್ಲೆಸ್ ಅಂದ್ರೆ ತುಂಬಾ ಜನ ಟಮ್ಮಿ ಟಕ್ಕರ್ ವೇರ್ ಮಾಡ್ಮೇಲೆ ಟಿ ಶರ್ಟ್ ಹಾಕೊಂತಾರೆ, ಟೈಟ್ ಟಿ ಶರ್ಟ್, ಅದು ಕ್ಲೀನ್ ಆಗಿ ಒಳಗಡೆ ಕಾಣ್ತಾ ಇರುತ್ತೆ, ಗೊತ್ತಾಗ್ತಾ ಇರುತ್ತೆ. ಇದು ಯಾವ್ದು ಕಡಲ್ಲ, ಕಂಪ್ಲೀಟ್ಲಿ ಸೀಮ್ಲೆಸ್ ಮಾಡಿದೀವಿ. ನೋಡಿ ಹೆಂಗಿದೆ, ಗೊತ್ತೇ ಆಗಲ್ಲ ಅಂತಾರೆ. ಸಕ್ಕತ್ತಾಗಿದೆ ಸರ್. ಒಳಗಡೆ ಒಂದ್ಸರಿ ಮೆಟೀರಿಯಲ್ ಮುಟ್ ನೋಡಿ, ತೋರಿಸಿ ಮೇಡಮ್ ಇದು ಮೆಟೀರಿಯಲ್ ನೋಡಿ ಒಂದ್ಸರಿ. ವಾವ್, ಸಕ್ಕತ್ತಿರತ್ತೆ ಫೀಲ್. ಅಂಡ್ ಸೀಮ್ಲೆಸ್ ಮಾಡಿದೀವಿ ನೋಡಿ ಸರ್, ಎಲ್ಲೂ ಸ್ಟಿಚ್ ಇಲ್ಲ, ಗೊತ್ತೇ ಆಗಲ್ಲವಾ ಇದು? ಗೊತ್ತೇ ಆಗಲ್ಲ. ಅದು ಇದೆಲ್ಲ ಗ್ರಿಪ್ಪಿಂಗ್, ಅದನ್ನ ಕೂಡ ಡಿಸೈನ್ ಆಗಿ ಮಾಡಿದೀವಿ. ಏನ್ ಕಾಸ್ಟ್ ಹೇಳ್ತಿದ್ರೆ ಮೇಡಮ್ ಸರ್? ಇದು 899 ಇರೋದು 340 ಕೊಡ್ತೀವಿ. 340 ಟಮ್ಮಿ ಟಕ್ಕರ್ ಎಲ್ಲ ಜಾಸ್ತಿ 1000 ಮೇಲ್ಗಡೆನೇ, 1000 ಮೇಲೆ ನಾವು 340 ಕೊಡ್ತೀವಿ. ಇದು ಸಿಂಗಲ್ ಪೀಸ್ ಬೇಕಾದ್ರೆ ಪರ್ಚೇಸ್ ಮಾಡಬಹುದು. ಸಿಂಗಲ್ ಪೀಸ್ ಕೊಡ್ತೀರಾ ಕೊಡ್ತೀನಿ ಇದರಲ್ಲಿ. ಎಷ್ಟಂದ್ರೆ 340 900 ರೂಪೀಸ್ 340 ಕೊಡ್ತೀವಿ. ಓಕೆ, ಐ ಹ್ಯಾವ್ ಮೋರ್ ಪ್ರಾಡಕ್ಟ್ಸ್ ಟಮ್ಮೀಸ್ ಅಲ್ಲಿ, ಹಿಪ್ಸ್ಟರ್ ಪ್ಯಾಂಟೀಸ್ ಅಲ್ಲಿ. ಇಲ್ಲ ಮೇಡಮ್ ಈ ಸೀಮ್ಲೆಸ್ ಬೇಡ, ಕಾಟನ್ ಫೀಲ್ ಅಲ್ಲಿ ಕೊಡಿ ಅಂದ್ರೆ ಐ ಗಿವ್ ಯು ಇನ್ ಕಾಟನ್ ಫೀಲ್. ಇದು ಕಾಟನ್ ಫೀಲ್. ಇದೆಲ್ಲ ನಿಮ್ 390 ಇರೋದು MRP, 199 ಕೊಡ್ತೀನಿ. 199 ಅಷ್ಟೇ. ಇದು ಸ್ಟ್ರೆಚಿಂಗ್ ನೋಡಿದ್ರೆ ಸರ್ ನೀವು ಏನಂತೀರೋ ಸರ್ ಗೊತ್ತಿಲ್ಲ, ನನಗೆ ಖುಷಿ ಆಗೋಗುತ್ತೆ ಈ ಪ್ರಾಡಕ್ಟ್ಸ್ ನೋಡಿ. ಸ್ಟ್ರೆಚಿಂಗ್ ನೋಡಿ ಸರ್ ಹೆಂಗಿದೆ ಅಲ್ವಾ, ಸಕ್ಕತ್ತಾಗಿ ಕುತ್ಕೊಳ್ಳುತ್ತೆ ಇದೆಲ್ಲಾನು. ವಾಶ್ ಕೇರ್ ಯಾವ ತರ? ಆಸ್ ಇಟ್ ಇಸ್ ಲಾಂಡ್ರಿ ಬ್ಯಾಗ್, ಹ್ಯಾಂಡ್ ವಾಶ್, ಲಾಂಡ್ರಿ ಬ್ಯಾಗ್, ಹ್ಯಾಂಡ್ ವಾಶ್. ಇಂಪೋರ್ಟೆಡ್ ಅಲ್ವಾ? ಏನೂ ಆಗಲ್ಲ ಸರ್, ಅದಕ್ಕಿಂತ ಇನ್ನ ಜಾಸ್ತಿ ಇರುತ್ತೆ. ಚೆನ್ನಾಗಿದೆ ಅಂತ ಹೇಳ್ತೀರಾ? 199 ಪ್ಯಾಕ್ ಆಫ್ 3 ಪೀಸ್. ಇದರಲ್ಲೂ ಕಲರ್ಸ್ ಬರುತ್ತೆ. ಈ ತರ ಟಮ್ಮಿ ವೇರ್ಸ್ ಇದೆ. ಸೊ ಇದೆಲ್ಲ ಪ್ರೀಮಿಯಂ ಟಮ್ಮಿ ವೇರ್ಸ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ, ಆಯ್ತಾ? ಸೊ ಫಾಲೋಡ್ ಬೈ ಬಮ್ ಶಾರ್ಟ್ಸ್. ಇದು ಅಷ್ಟೇ ಸಖತ್ ಸ್ಟ್ರೆಚಿಂಗ್ ಇದೆ ಸರ್. ಇದನ್ನು ಲೋಕಲ್ ಐಟಮ್ ಮಾಡಿಲ್ಲ ಸರ್ ನಾನು, ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಾನು ಮಾಡ್ತಾ ಇರೋದೆಲ್ಲ ಕೊರಿಯನ್ ವೇರ್. ಹೆಂಗಿದೆ ನೋಡಿ ಇದು? ಕೊರಿಯನ್ ವೇರ್ ಇದು. ಹೌದು, ಶಾರ್ಟ್ ಡ್ರೆಸಸ್ ಹಾಕೊಂತಾರೆ ಯಂಗ್ಸ್ಟರ್ಸ್ ಎಲ್ಲಾನು. ಅದಕ್ಕೆ ಟೈಟ್ಸ್ ಹಾಕೊಂಡ್ರೆ ಉದ್ದ ಜಾಸ್ತಿ ಆಗುತ್ತೆ, ಇದು ಬಮ್ ಶಾರ್ಟ್ಸ್ ಯೂಸ್ ಮಾಡ್ತಾರೆ. ಸೊ ಇದು ಅಷ್ಟೇ ಸಕ್ಕತ್ತಾಗಿದೆ. ಪ್ರೈಸಿಂಗ್ ಸ್ಟ್ರಕ್ಚರ್ ಅಷ್ಟೇ. ಇದೆಲ್ಲ ನಿಮಗೆ 139 149 ಬರುತ್ತೆ. ಇದೆ ಬ್ರಾಸ್ ಅಲ್ಲಿ ಸ್ವಲ್ಪ ಪ್ರಾಡಕ್ಟ್ಸ್ ತೋರಿಸ್ತೀನಿ. ಅಲ್ಟ್ರಾ ಸೀಮ್ಲೆಸ್ ಅಲ್ಲಿ ಪ್ರೀಮಿಯಂ ಬ್ರಾಸ್ ಇದು. ಸೊ ಎಲ್ಲೂ ಸ್ಟಿಚ್ ಇಲ್ಲ ಸರ್, ಸೀಮ್ಲೆಸ್ ನೋಡಿ, ಸ್ಟಿಚ್ ಇಲ್ವಾ? ಅಷ್ಟೇ, ಒಂದ್ ಸಿಂಗಲ್ ಪೀಸು ಸ್ಟ್ರೆಚಿಂಗ್ ಇರುತ್ತೆ. ಪ್ಯಾಡ್ಸ್ ಕೊಟ್ಟಿರ್ತೀವಿ ಒಳಗಡೆ ಪ್ಯಾಡೆಡ್ ಇರುತ್ತೆ. ಪ್ಯಾಡ್ ಕೂಡ ಮೂವ್ ಆಗಲ್ಲ. ಇಲ್ಲಿ ಕೂಡ ಕ್ಲಿಪ್ ಹತ್ರ ಕೂಡ ಸ್ಟಿಚ್ ಮಾಡಿಲ್ಲ. ಕಂಪ್ಲೀಟ್ಲಿ ಮೋಲ್ಡೆಡ್. ಅದಕ್ಕೆ ಕೊರಿಯನ್ ಫಿಟ್ ಅಂತ ಹೇಳೋದು ನಾವು ಇದನ್ನ. ಪ್ರೈಸಿಂಗ್ ಹೇಳ್ತೀನಿ, 1099 MRP ಇದೆ. ಫಾರ್ 279 ಸರ್. ನನಗೆ ಕೊಡ್ಸ್ಬಿಡಿ ಸರ್ 279 ಈ ತರ ಪ್ರಾಡಕ್ಟ್ಸ್. ಅದು ಇಂಪೋರ್ಟೆಡ್ ಅಲ್ಲಿ ಕೊಡ್ಸಿ ಸರ್. ಈ ತರ ನಾವು ಫರ್ನಿಚರ್ ಇಂಪೋರ್ಟ್ ಮಾಡ್ತೀವಿ, ನಮ್ಗೆ ಗೊತ್ತು ಮೇಡಮ್ ಕತೆ ರೇಟ್ ಹೆಂಗಾಗುತ್ತೆ ಅಂತ. ಕಲರ್ಸ್ ಇದೆ, ಸೈಜಸ್ ಇರುತ್ತೆ. ಸೊ ಇದ್ರಲ್ಲಿ ನೀವು ನೋಡ್ದಂಗೆ ಇದೆಲ್ಲ ಇನ್ನ ಪ್ರೀಮಿಯಂ ಪ್ರಾಡಕ್ಟ್. ಇದನ್ನ ಪ್ರೀಮಿಯಂ ಇದು ಸಕ್ಕತ್ತಾಗಿರುತ್ತೆ. ಸ್ಪೋರ್ಟ್ಸ್ ಅಲ್ಲಿ ವಿತ್ ಹುಕ್ ಮಾಡಿದೀವಿ. ಹುಕ್ ಮಾಡಿದ್ರೆ ವಿತ್ ಹುಕ್ ಮಾಡಿದೀವಿ. ಕೊರಿಯನ್ ಪ್ರಾಡಕ್ಟ್ ಅಗೇನ್ ನಾನು ಹೇಳ್ದಂಗೆ ಸೈಡ್ ಪುಷ್ ಅಪ್,
ಪ್ಯಾಡೆಡ್ಸ್, ಸೀಮ್ಲೆಸ್, ಒಳಗಡೆ ನೋಡಿ ಹೆಂಗಿದೆ ಸ್ಟ್ರಕ್ಚರ್. ಹೌದಲ್ವಾ ಇದು ಸಖತ್ ಸಾಫ್ಟ್ ಆಗಿರುತ್ತೆ ಸರ್ ಇದೆಲ್ಲ. ಇದೆಲ್ಲ 1800 ಸರ್. ನಾನು ಹೊರಗಡೆ ತಗೋಬೇಕು ಅಂದ್ರೂ ನಾನೆಲ್ಲ R&D ಮಾಡಿದೀನಿ ಆಯ್ತಾ. 1800 2000 ರುಪೀಸ್ ಎಲ್ಲ ಇದೆ ಇನ್ನರ್ ವೇರ್. ತುಂಬಾ ಜನ ಗೊತ್ತಿಲ್ಲ ಅದು. 2000 ಕೊಟ್ಟು ತಗೊಳ್ಳೋರು ಇದಾರೆ ಸರ್. ಆಫೀಸ್ ಹೋಗೋರು ಮಾಲ್ಸ್ ಎಲ್ಲ ಅವೈಲೇಬಲ್ ಇದೆ, ದೊಡ್ಡ ದೊಡ್ಡ ಬ್ರಾಂಡ್ಸ್ ಅಲ್ಲೂ ಅವೈಲೇಬಲ್ ಇದೆ. ಐ ವಿಲ್ ಗಿವ್ ಯು ಫಾರ್ 489 ದಿಸ್ ವಿನ್. ಜಸ್ಟ್ 489. ಹೌದು, ಪ್ರೀಮಿಯಂ ಐಟಮ್ ಇದೆ. 2000 ರೂಪಾಯಿ ಐಟಮ್ ಇಲ್ಲೇ ಮಾಲಪೇಶೆ ಇದೆ, ಬೇಕಾದ್ರೆ ಚೆಕ್ ಮಾಡ್ಕೊ ಬರ್ಲಿ ಅಲ್ವಾ. ದಿಸ್ ಇಸ್ ಕಾಲ್ಡ್ ಪ್ಲಂಜ್ ಬ್ರಾ. ಪ್ಲಂಜ್ ಬ್ರಾ ಅಂತೀವಿ ಇದನ್ನ. ಇದು ಕಪ್ಸ್ ಆಗ್ಲಿ ಇದಾಗ್ಲಿ ಸಖತ್ ಡಿಫ್ರೆಂಟ್ ಆಗಿ ಕುತ್ಕೊಳ್ಳುತ್ತೆ. ಓಕೆ, ಅಂಡ್ ಯು ಕಟ್ ಇರುತ್ತೆ ಇದರಲ್ಲಿ. ಎಲ್ಲೂ ಸ್ಟಿಚ್ ಇಲ್ಲ ಸರ್, ನೋಡಿ ಒಂದ್ಸತಿ. ಸ್ಟಿಚ್ ಇಲ್ಲ, ಕಂಪ್ಲೀಟ್ಲಿ ಮೋಲ್ಡೆಡ್ ಅಲ್ವಾ. ಮಾತ್ರ ಸಪೋರ್ಟ್ ಕೊಟ್ಟಿದ್ದಾರೆ, ಸೈಡ್ ಸಪೋರ್ಟ್ ಇದೆ. ಬ್ಯಾಕ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಬ್ಯಾಕ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಇದೆ. ಓಕೆ, ಇಲ್ಲಿ ಅಡ್ಜಸ್ಟ್ಮೆಂಟ್ ಅಂಡ್ 3 ಪಿನ್ ಇದೆ. ಓಕೆ ಓಕೆ 3 ಪಿನ್ ಇದೆ, 4 ಸ್ಟಿಚಿಂಗ್ ಇರುತ್ತೆ. ಒಳಗಡೆ ನೋಡಿ ಹೆಂಗಿದೆ, ಸ್ಟಿಚ್ ಇಲ್ಲ ಸರ್ ಎಲ್ಲೂ. ಆಗಲ್ಲಲ್ವಾ ಇದು. ಸಕ್ಕತ್ತಾಗಿದೆ ಇದು ಪ್ರಾಡಕ್ಟ್. ಇಂಪೋರ್ಟೆಡ್ ಅಂದ್ರೇನೆ ಈ ತರ ಅಲ್ವಾ. ಕೊರಿಯನ್ ದಿಸ್ ಇಸ್ ಒಕೇಶನಲಿ ವೇರ್ ಮಾಡಕ್ಕೆ ಬೆಟರ್. ಒಕೇಶನಲಿ ವೇರ್ ಮಾಡಕ್ಕೆ, ಗೌನ್ಸ್ ಗೆ, ಟೈಟ್ ನಿಮಗೆ ಬಾಡಿ ಕಾನ್ ಡ್ರೆಸ್ಸಸ್ ಗೆ ಸಕ್ಕತ್ತಾಗಿರುತ್ತೆ ಇದೆಲ್ಲ. ಸೊ ಇದ್ರಲ್ಲಿ ಕೂಡ ಸೈಜಸ್ ಸಿಗುತ್ತೆ ನಿಮಗೆ. ಓಕೆ, ಅದು ಬಿಟ್ಟು ಇಲ್ಲ ಪ್ಲಸ್ ಸೈಜ್ ಹೆವಿ ಬಸ್ಟ್ ಇರೋರಿಗೆ ಬೇಕು ಮೇಡಮ್ ಅಂತ ತುಂಬಾ ಜನ ಕೇಳಿದ್ದಾರೆ ನನ್ನ ಹತ್ರ. ಇದೆಲ್ಲ D and ಡಬಲ್ D ಕಪ್ ಸೈಜ್. ಡಬಲ್ ಡಿ ಕಪ್ ಸೈಜ್, ಸ್ಪೋರ್ಟ್ಸ್, ಜಿಮ್ ವೇರ್. ಜಿಮ್ ಹಾಕೊಂಡು ಹೋಗೋದು. ಹೌದು ಸರ್. ಸ್ಟ್ರಾಪ್ ಸೈಜ್ ನೋಡಿ ಒಂದ್ಸತಿ. 8 mm ಸ್ಟ್ರಾಪ್ ಸರ್ ಇದು. ಹೆವಿ ಇದೆ ಅಲ್ಲ ಇದು. ಹೆವಿ ಸ್ಟ್ರಾಪ್ ಇದು. ಬ್ಯಾಕ್ ಸೈಡ್ ನೋಡಿ ಹೆಂಗಿದೆ, ಹುಕ್ಸ್ ಕೊಟ್ಟಿದೀವಿ ಅಡ್ಜಸ್ಟ್ಮೆಂಟ್ ಗೆ. ಕರೆಕ್ಟ್. ವಿತ್ ಹುಕ್ಕು 4 ಇರುತ್ತೆ. ಯಾಕಂದ್ರೆ ಹೆವಿ ಕಪ್ಸ್ ಇರೋರಿಗೆ ಇಷ್ಟು ಮಾತ್ರ ಬೇಕಾಗುತ್ತೆ ಸರ್ ಇದು. ಸೊ ಇದೆಲ್ಲ ನಾನು ಸೈಜ್ ತೋರಿಸೋದು L ಸೈಜ್. ಇದ್ರಲ್ಲಿ XXL ವರೆಗೂ ಇದೆ ನನ್ನ ಹತ್ರ. ಇದ್ರಲ್ಲಿ XXL ಕೊಡ್ತೀರಾ? XXL ಇದೆ ಸರ್. ನಿಮ್ಮ ಪ್ರಕಾರ ಈ ಪ್ರೈಸಿಂಗ್ ಎಷ್ಟು ಇರಬಹುದು ಸರ್? ಸೊ ಇವೆಲ್ಲನಾ 1500 ಆ ತರ ಅಂತೂ 2000 ವರೆಗೂ ಕೂಡ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ನಾನು 499 ಕೊಡ್ತೀನಿ. 499 ಕೊಡ್ತಾ ಇದ್ದೀರಾ? 499 ಕೊಡ್ತೀನಿ. ಇಷ್ಟಲ್ಲ ಮೇಡಮ್. ಇದನ್ನ ನಾವು ಆಕ್ಚುಲಿ ನನ್ನ ಪ್ರಕಾರ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಮಾಡ್ಕೊಂಡು ಸೇಲ್ ಮಾಡಿದ್ರೆ ಒಳ್ಳೆ ಸೇಲ್. ಅಯ್ಯೋ ಆರಾಮಾಗಿ ಹೊಟ್ಟೋಗುತ್ತೆ ಸರ್. 999 ಗೆ ಕೊಟ್ಬಿಡ್ಬೋದು. ಓ ಆರಾಮಾಗಿ. 499 ತಗೊಂಡ್ಬಿಟ್ಟು 999 ಆರಾಮಾಗಿ ಹೋಗುತ್ತೆ. ಸೊ ಟೀನೇಜರ್ಸ್ ಗೆ ಸ್ಪೋರ್ಟ್ಸ್ ವೇರ್, ಜಿಮ್ ವೇರ್, ಬ್ಯಾಕ್ ಸೈಡ್ ವಿತ್ ನೆಟ್. ಓಕೆ, ವಿತ್ ಉಕ್ಕು. ತುಂಬಾ ಜನ ಇದೊಂದೇ ವೇರ್ ಮಾಡ್ತಾರೆ ಜಿಮ್ಸ್ ಗೆ. ಕ್ರಾಪ್ ಟಾಪ್ಸ್ ವೇರ್ ಮಾಡಿದಾಗ ಇದನ್ನೆಲ್ಲ ವೇರ್ ಮಾಡ್ತಾರೆ. ರೀಲ್ಸ್ ಎಲ್ಲ ನೋಡಿರ್ತೀವಿ. ಹೌದು ಹೌದು. 999 MRP ಇರೋದು 299. ಐಟಮ್ ವೇರು ಇವಾಗ ಸ್ಲಿಪ್ ಅಲ್ಲಿ ನಾವು ಸೀಮ್ಲೆಸ್ ನ್ಯೂಡ್ ಅಂತ ಹೇಳ್ತೀವಿ ಇದನ್ನ. ಸ್ಲಿಪ್ಸ್ ಅಲ್ಲಿ ಇಂಪೋರ್ಟೆಡ್ ಮಾಡಿಸಿದೀವಿ ಸರ್. ಸ್ಲಿಪ್ಸ್ ಅಲ್ಲಿ ಇಂಪೋರ್ಟೆಡ್. ಸ್ಲಿಪ್ ಅಲ್ಲಿ ಇಂಪೋರ್ಟೆಡ್ ಇದು ಮಾಡಿದೀವಿ. ಸೀಮ್ಲೆಸ್ ನೋಡಿ, ಎಲ್ಲೂ ಸ್ಟಿಚಿಂಗ್ ಇಲ್ಲ, ಮೇಲೆ ಇಲ್ಲ, ಕೆಳಗಡೆ ಇಲ್ಲ, ಎಲ್ಲೂ ಸ್ಟಿಚ್ ಇಲ್ಲ. ಏನ್ ಕ್ಲಾತ್ ಇರಬಹುದು ಮೇಡಂ ನಿಮ್ಮ ಪ್ರಕಾರ? ದಿಸ್ ಇಸ್ ಕಾಲ್ಡ್ ಅಲ್ಟ್ರಾ ಸೀಮ್ಲೆಸ್ ಕ್ಲಾತ್ ಅಂತ ಹೇಳ್ತೀವಿ ನಾವು. ಅಲ್ಟ್ರಾ ಸೀಮ್ಲೆಸ್ ಅಂದ್ರೆ ನೋಡಿ ಇಲ್ಲಿ ಕೂಡ ನೋಡಿ ಸ್ಟಿಚ್ ಇಲ್ಲ ಸೈಡ್ ಅಲ್ಲೂ ಅಲ್ವಾ. ಸಕ್ಕತ್ತಾಗಿ ಕುತ್ಕೊಳ್ಳುತ್ತೆ ಸರ್ ಇದೆಲ್ಲ. ಸ್ಟ್ರೆಚಿಂಗ್ ಬಾಡಿ ಹೆಂಗಿದ್ರೆ ಹಂಗೆ ಸ್ಟ್ರೆಚ್ ಆಗುತ್ತೆ. ಇವಾಗ ನಾನು ಸ್ಟ್ರೆಚ್ ಮಾಡಿ ತೋರಿಸ್ತೀನಿ ನೋಡಿ ಏನಾಗುತ್ತೆ. ಏನು ತೊಂದರೆ ಇಲ್ಲ ಅಂತ. ಏನು ತೊಂದರೆ ಇಲ್ಲ ಸರ್. 1-1.5 ಸಾವಿರ ಸರ್ ಇದೆಲ್ಲ ಸ್ಲಿಪ್ ಎಲ್ಲ. 1500. ನೀವೇನು ಎಷ್ಟು? 299 ಕೊಡ್ತೀವಿ. ಜಸ್ಟ್ 299 ಗೆ 299 ಕೊಡ್ತೀವಿ. ನಾನು ಒಂದ್ ಸಜೆಸ್ಟ್ ಮಾಡ್ತೀನಿ, ಅಂಗಡಿಯವರು ಈಗ ಸೀಸನ್ ಟೈಮು, ಸಮ್ಮರ್ ಬರ್ತಾ ಇದೆ, ಈಗ ತುಂಬಾ ಪ್ರಾಮಿನೆನ್ಸ್ ಇನ್ನರ್ ವೇರ್ ಇರುತ್ತೆ. ಅಂಗಡಿಯವ್ರು ಯಾರು ರೀಸ್ಟಾಕ್ ಮಾಡಬೇಕು, ನಾನು ಕೊರಿಯನ್ ತುಂಬಾ ಇಂಪೋರ್ಟೆಡ್ ಮಾಡ್ಸಿದೀನಿ. ಸೊ ಅದರಿಂದ ನನ್ನ ಕಾಂಟ್ಯಾಕ್ಟ್ ಮಾಡಿ. ಸ್ಟಾಕ್ ಸಿಕ್ಕಾಪಟ್ಟೆ ಇದೆ, ಈಗ ಬಂದ್ರೆ ಸಿಗತ್ತೆ. ಈಗ ಆಲ್ರೆಡಿ ತುಂಬಾ ಸೋಲ್ಡ್ ಔಟ್ ಆಗ್ತಾ ಇದೆ. ಆಲ್ರೆಡಿ ಫೋನ್ ಅಲ್ಲಿ ಕಾಲ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ ನನ್ಗೆ ಆರ್ಡರ್ಸ್. ತುಂಬಾ ಜನ ಡೈರೆಕ್ಟ್ ಆಗಿ ಬರ್ಬೇಕಾ, ನೀವು ಮೆಜೆಸ್ಟಿಕ್ ಬ್ರಾಂಚ್ ಇಲ್ಲ ಹನುಮನಗರ್ ಬ್ರಾಂಚ್ ಬಂದ್ಬಿಡಿ. ಫುಲ್ ಸ್ಟಾಕ್ ಆಲ್ರೆಡಿ ಇದೆ ಡೀಲರ್ಸ್ಗೆ. ನಾರ್ಮಲ್ ಬಂದಿರೋರು ಇಲ್ಲಿ ಬನ್ನಿ. ಹೆಬ್ಬಾಳ್ ಬ್ರಾಂಚ್ ಹತ್ರ ಇರೋರು ಕಸ್ಟಮರ್ಸ್, ನಾರ್ಮಲ್ ಕಸ್ಟಮರ್ಸ್ ಬನ್ನಿ. ಐಟಿ ಪೀಪಲ್ ಎಲ್ಲ ಬಂದ್ಬಿಡ್ತಾರೆ ಎಲ್ಲರೂ. ಅವ್ರಿಗೆ ಇಂಪಾರ್ಟೆಂಟ್ ಪ್ರೀಮಿಯಂ ಐಟಮ್ಸ್ ಅಲ್ಲಿ ಅಗೇನ್ ಐ ಹ್ಯಾವ್ ದಿಸ್ ಪ್ರಾಡಕ್ಟ್. ಬ್ರಾಸ್ ಅಲ್ಲಿ ತುಂಬಾ ಮಾಡಿದೀನಿ ಸರ್, ತುಂಬಾ ರೀಸ್ಟಾಕ್ ಮಾಡಿಸಿದೀವಿ. ಸೊ ಇನ್ನೂ ಒಂದು ತೋರಿಸ್ತೀನಿ ನಿಮ್ಗೆ. ಇದು ನೋಡ್ತಾ ಇದೀರಾ, ದಿಸ್ ಇಸ್ ಆಲ್ಸೋ ಪ್ರೀಮಿಯಂ ಪ್ರಾಡಕ್ಟ್. ಗ್ರೀನು ಪ್ರೀಮಿಯಂ ಪ್ರಾಡಕ್ಟ್. ಸ್ಪೋರ್ಟ್ಸ್ ಅಲ್ಲಿ, ಸ್ಟ್ರೆಚಿಂಗ್ ಅಲ್ಲಿ ಇದೊಂದು ಪ್ರಾಡಕ್ಟ್ ಮಾಡಿದೀವಿ. ಸ್ಪೋರ್ಟ್ಸ್ ಅಲ್ಲಿ 40 to 44 ಪ್ಲಸ್ ಸೈಜ್ ಇರೋರಿಗೆ ವಿತ್ ಬಟನ್ ಮಾಡಿದೀವಿ. ಹಿಂದೆ ಇರೋ ಪ್ರಾಡಕ್ಟ್ ವಿತ್ ಬಟನ್ ಮಾಡಿದೀವಿ. ಸೊ ಇದೊಂದು ಪ್ರಾಡಕ್ಟ್ ಇದೆ, ಇದು ವಿತ್ ಇದಿದೆ, ಸ್ವಲ್ಪ ಡಿಸೈನರ್ ತರ ಮಾಡಿದ್ದೀರಾ. ಡಿಸೈನರ್ ಇದೆ. ಇದೆಲ್ಲ ಜಿಮ್ ವೇರು, ಸ್ಪೋರ್ಟ್ಸ್ ವೇರು, ಟ್ರಾವೆಲಿಂಗ್ ಅಂಡ್ ಪ್ಲಸ್ ಸೈಜಸ್ ಗೆ ಸಿಗಲ್ಲ ಸರ್ ಬೇಗ. ನಾವು ಪ್ಲಸ್ ಸೈಜಸ್ ಕೂಡ ಮಾಡಿದೀವಿ. ಸೊ ಇದೆಲ್ಲ ಸ್ಟ್ರೆಚಿಂಗ್ ಏನಾಗುತ್ತೆ ಗೊತ್ತಾ, ಯೂಶಲಿ ನಿಮ್ಗೆ ಹೊರಗಡೆ ಸಿಗತ್ತೆ, ನೋಡಕ್ ಹಿಂಗೆ ಇರುತ್ತೆ, ಪ್ಯಾಡ್ಸ್ ಮೂವ್ ಆಗುತ್ತೆ. ಇದು ಪ್ಯಾಡ್ಸ್ ಫಿಕ್ಸ್ಡ್. ಇದು ಮೋಲ್ಡ್ ಮಾಡ್ಬಿಟ್ಟಿದ್ದೀವಿ. ಸೈಜ್ ನೋಡಿ 40 to 44 ಪ್ಲಸ್ ಸೈಜ್ ಅವ್ರಿಗೆ ಎಲ್ಲರಿಗೂ ಆಗುತ್ತೆ. ಸೊ ಫುಲ್ ಕವರೇಜ್ ಇದೆಲ್ಲಾನು. ಇದೆಲ್ಲ ಪ್ರೀಮಿಯಂ ಪ್ರಾಡಕ್ಟ್. ಸೊ MRP ಬಂದು 799 ಇರೋದು, ನಾನು ಜಸ್ಟ್ 299 ಕೊಡ್ತೀನಿ. ಇದು 299 ಕೊಡ್ತೀನಿ. ಟಮ್ಮಿ ಟಕ್ಕರ್ಸ್ ಇದು ಇಲ್ಲ, ಬಾಡಿ ಕಾನ್ ಡ್ರೆಸಸ್ ಗೆ ಟಮ್ಮಿ ಟಕ್ಕರ್ ಬೇಕೇ ಬೇಕು ಅನ್ನೋರು ಈ ತರ ತಗೋಬಹುದು. ಹೌದು, ಇದು ಕೂಡ ಸ್ಟ್ರೆಚಿಂಗ್ ಚೆನ್ನಾಗಿದೆ ನಮ್ಮಲ್ಲಿ. ವಿ ಶೇಪು ಬರುತ್ತೆ. ಅಂದ್ರೆ ಇದು ಟಮ್ಮಿ ಟಕ್ಕರ್ ಇಂಪೋರ್ಟೆಡ್ ಇಲ್ಲ ನಮ್ದು ಇಂಡಿಯನ್? ಇಂಪೋರ್ಟೆಡ್. ಇದೆಲ್ಲ ಇಂಪೋರ್ಟೆಡ್. ಇದೆಲ್ಲ ಕೊರಿಯನ್ ಬೇರೆ. ಹೌದು, ಇದೆಲ್ಲ ಕೊರಿಯನ್ ಬೇರೆ. ಫ್ರಂಟ್ ಟು ಬ್ಯಾಕ್ ನೋಡಿ ಗೊತ್ತಾಗುತ್ತೆ. ವಿತ್ ಬಮ್ದು ಇದು ಕೊಟ್ಟಿರ್ತೀವಿ, ಶೇಪಿಂಗ್ ಕೊಟ್ಟಿರ್ತೀವಿ. ಇಲ್ಲಿವರೆಗೂ ಬರುತ್ತೆ, ಮೇಲೆವರೆಗೂ ಬರುತ್ತೆ. ಹೈ ಬಾಡಿ ಕಾನು ನನ್ನ ಸಜೆಷನ್ ಡೈಲಿ ಮಾಡಕ್ಕಲ್ಲ, ಓನ್ಲಿ ಫಾರ್ ಫಂಕ್ಷನ್ ವೇರ್ಸ್ ಅಂಡ್ ಪಾರ್ಟಿ ವೇರ್ಸ್. ರೆಗ್ಯುಲರ್ ಮಾಡಬಾರ್ದು ಇದೆಲ್ಲ, ಬಿಕಾಸ್ ಸಿಂಥೆಟಿಕ್ ಬೇಸ್ ಇದ್ದೇ ಇರುತ್ತೆ. ನಾನು ಎಜುಕೇಟ್ ಮಾಡ್ತೀನಿ, ಬಿಕಾಸ್ ಕಾಟನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ರೆಗ್ಯುಲರ್ ವೇರ್ಸ್. ಆಯ್ತಲ್ವಾ? ಸೊ ಇದೆಲ್ಲ ಸರ್ ನಿಮ್ಗೆ MRP ಅಕೇಶನಲ್ ವೇರ್ ಇದೆಲ್ಲ ಸಿಂಗಲ್ ಪೀಸ್ ಬರುತ್ತೆ. MRP ನಿಮ್ಗೆ 1899 ಇರೋದು 340 ಕೊಡ್ತೀವಿ. ಜಸ್ಟ್ 340 ಕೊಡ್ತಾ ಇದ್ದೀರಾ? ಎಸ್. ನೀವು ಏನಿಲ್ಲ ಅಂದ್ರೆ 1000 ರೂಪಾಯಿ ಎಕ್ಸೆಪ್ಟ್ ಮಾಡಬಹುದು.
ಮಾಡ್ಬೋದಲ್ವಾ ಈ ತರ ಇದು ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಅಷ್ಟೇ. ಸ್ಲೀಕ್ ಇರೋರಿಗೆ ಈ ತರ ಪ್ಯಾಟರ್ನ್ ಕೊಡ್ತೀನಿ ಆ ತರ. ಸೊ ಅದು ಬಿಟ್ಟು ಇಷ್ಟೆಲ್ಲ ಪ್ರಾಡಕ್ಟ್ಸ್ ನಾವ್ ಇಟ್ಟಿದೀವಿ. ಮೇಲೆ ಮೋಲ್ಡ್ಸ್ ಎಲ್ಲ ನೋಡಿದೀರಾ, ಎಲ್ಲ ಪ್ರೀಮಿಯಂ ಪ್ರಾಡಕ್ಟ್ಸ್. ಹೌದು, ಆ ಲಾಸ್ಟ್ ಒನ್ ನೋಡಿದಿರಲ್ಲ, ಇಟ್ಸ್ ಅ ಸೈಡ್ ಪುಷ್ ಅಪ್ ಜಿಬ್ರೋ ಅಂತ ಹೇಳ್ತೀವಿ. ಜಿಮ್ ಅಂಡ್ ಟ್ರೆಕಿಂಗ್ ವೇರ್ ಅದು. ಸೊ ಅದೆಲ್ಲ ನಿಮ್ಗೆ 2-2.5 ಡೆಕೆತ್ಲಾನ್ ಅಲ್ಲಿ ಆತರ ಎಲ್ಲ ತಗೊಂಡ್ರೆ ನಮ್ಮಲ್ಲಿ 2.5 MRP ಇರೋದು 1049 ಕೊಡ್ತಾ ಇದೀನಿ ಅದನ್ನ. 1049. ಹೌದು, ಇದು ಸೈಡ್ ಅಲ್ಲಿ ಅದಕ್ಕೆ ವೆಲ್ಕ್ರೋ ಕೊಟ್ಟಿದೀವಿ, ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ವೆಲ್ಕ್ರೋ ಅದಕ್ಕೆ ಸೈಡ್ ಅಲ್ಲಿ ವೆಲ್ಕ್ರೋ ಕೊಟ್ಟಿದೀವಿ. ಆ ತರ ಸೈಜ್ ಅಡ್ಜಸ್ಟ್ ಮಾಡ್ಕೋಬಹುದು, ನೀವು ಹೆಂಗ್ ಬೇಕಾದ್ರೂ ಸೈಜ್ ಅಡ್ಜಸ್ಟ್ ಮಾಡ್ಕೋಬಹುದು. ಅದೆಲ್ಲ ಪ್ರೀಮಿಯಂ ಪ್ರಾಡಕ್ಟ್. ಅದ್ಬಿಟ್ಟು ಸ್ವಲ್ಪ ಟ್ರ್ಯಾಕ್ ಪ್ಯಾಂಟ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಜೆಂಟ್ಸ್ ಗೆ ಈ ತರ ಟ್ರ್ಯಾಕ್ ಪ್ಯಾಂಟ್ ಸಿಗುತ್ತೆ, ಪ್ಯೂರ್ ಲೈಕ್ರಾ ಕಾಟನ್. ಸ್ಟಿಚಿಂಗ್ ಕೂಡ ಏನು ಹಾಳಾಗಲ್ಲ, ವಿತ್ ಟೈಯಿಂಗ್ ವಿತ್ ಪಾಕೆಟ್ಸ್ ಬರುತ್ತೆ ನಿಮ್ಗೆ. MRP 344 ಇರೋದು 239, ಪ್ಯಾಕ್ ಆಫ್ 2 ಪೀಸ್ ಬರುತ್ತೆ. 239 ಅಷ್ಟೇ ಪ್ಯಾಕ್ ಆಫ್ 2 ಪೀಸ್ ಬರುತ್ತೆ. ಕಲರ್ ಚಾಯ್ಸ್ ಕೊಡ್ತೀನಿ. ಲೇಡಿ ಶಾರ್ಟ್ಸ್ ಸಮ್ಮರ್ ಬರ್ತಾ ಇದೆ ಇವಾಗ, ಪ್ಯೂರ್ ಕಾಟನ್, ಎಲ್ಲೂ ಪ್ರಿಂಟ್ ಹೋಗಲ್ಲ, ವಿತ್ ಪಾಕೆಟ್ ವಿತ್ ಟೈಯಿಂಗ್ ಇರುತ್ತೆ. MRP ಬಂದು 440 ಇರುತ್ತೆ, ನಾವು ಕೊಡೋದು 219 ಪರ್ ಪೀಸ್, ಪ್ಯಾಕ್ ಆಫ್ 3 ಪೀಸ್. ಟೀ ಶರ್ಟ್ಸ್ ಫ್ಲೆಕ್ಸಿಬಲ್ ಮನೇಲಿ ಹಾಕೊಳ್ಳೋದು, ಡೈಲಿ ವೇರ್ ಟಿ ಶರ್ಟ್ಸ್. ಇದು ಫ್ಲೆಕ್ಸಿಬಲ್ ಸೈಜ್ L, XL, XXL, 3XL ಇಷ್ಟು ಸೈಜ್ ಬರುತ್ತೆ. ಪರ್ ಪೀಸ್ 240 MRP, 179. ಸೊ 3/4 ಪ್ಯಾಂಟ್ ಅವೈಲೇಬಲ್ ಇದೆ. ಲೇಡೀಸ್ ಇದೆಲ್ಲ ಲೇಡೀಸ್, ಇದೆಲ್ಲ ನಿಮಗೆ 189 ಬರುತ್ತೆ. ಶರ್ಟ್ ಅಗೇನ್ ಪ್ಯೂರ್ ಕಾಟನ್, ಮನೇಲಿ ವೇರ್ ಮಾಡಕ್ಕೆ ಇದೆಲ್ಲ ತುಂಬಾ ಆರಾಮಾಗಿರುತ್ತೆ. ಸಮ್ಮರ್ ಸ್ಟಾರ್ಟ್ ಆಗಿದೆ, ವೆಕೇಶನ್ಸ್ ಹೋಗ್ತಾರೆ, ಬೇಕಾಗುತ್ತೆ. ಇದು ಅಷ್ಟೇ 179, ಪ್ಯಾಕ್ ಆಫ್ 4 ಪೀಸಸ್. ಇದು 4 ಪೀಸಸ್ ಆಯ್ತಾ. ಇದು ಫುಲ್ ಲೆಂತ್ ಪ್ಯಾಂಟ್ ನಿಮ್ಗೆ ವಿತ್ ಪಾಕೆಟ್ ವಿತೌಟ್ ಪಾಕೆಟ್ 2 ತರ ಬರುತ್ತೆ. 239 ಸ್ಟಾರ್ಟಿಂಗ್ ಇರುತ್ತೆ, ಅದರಿಂದ ಪಾಕೆಟ್ ಸೈಜ್ ವೈಸ್ 10 ರೂಪೀಸ್ ಹೆಚ್ಚು ಕಮ್ಮಿ ಬರುತ್ತೆ. ಅಂಡ್ ಯೂನಿಸೆಕ್ಸ್ ಪ್ಯಾಂಟ್ಸ್, ಇದು ಪ್ಯೂರ್ ಇಂಪೋರ್ಟೆಡ್ ಕ್ಲಾತ್, ನಿಮ್ಗೆ ವಿತ್ ಸೈಡ್ ಜಿಪ್ಪರ್ ಬರುತ್ತೆ. ಅಂಡ್ ಟೈಯಿಂಗು 3 ಸ್ಟಿಚ್ ಇರುತ್ತೆ. 3 ಸ್ಟಿಚ್ ಇರುತ್ತೆ. ಕ್ಲಾತ್ ಸಕ್ಕತ್ತಾಗಿದೆ, ಲೈಕ್ರಾ ಕ್ಲಾತ್ ತರ ಇರುತ್ತೆ. ಶೆಕೆ ಆಗಲ್ಲ, ಇದು ಶೆಕೆ ಆಗಲ್ಲ, ವಿತ್ ಗ್ರಿಪಿಂಗ್ ಬರುತ್ತೆ. 840 MRP ಇದೆ. ವಿ ವಿಲ್ ಗಿವ್ ಯು ಫಾರ್ 318 XXL ಅಂಡ್ XL ಸೈಜ್. 4XL ಸೈಜ್ ಒಂದು 30 ರೂಪೀಸ್ ಜಾಸ್ತಿ. ಇಂಪಾರ್ಟೆಂಟ್ ಪ್ರಾಡಕ್ಟು ಶೇಪ್ ವೇರ್, ತುಂಬಾ ಇವಾಗ ಟ್ರೆಂಡಿಂಗ್ ಪ್ರಾಡಕ್ಟು. ನಾನು ತುಂಬಾ R&D ಮಾಡಿ ಲಾಂಚ್ ಮಾಡಿರೋ ಪ್ರಾಡಕ್ಟು ಮರ್ಮೇಡ್ ಕಟಿಂಗ್ ಶೇಪ್ ವೇರ್. ಯೂಶಲಿ ಹೌದು, ಸಾರಿ ಶೇಪ್ ವೇರ್. ಇದು ಸಾರಿಗೆ ಹಾಕೊಳ್ಳೋದು, ರೇಷ್ಮೆ ಸೀರೆಗೆ ಹಾಕೊಳ್ಳೋದು. ಯೂಶಲಿ ಫಿಶ್ ಕಟ್ ಸಿಗುತ್ತೆ, ಅದು ಮೇಲೆ ಕೆತ್ಕೊಂಡ್ಬಿಡುತ್ತೆ. ತುಂಬಾ ಜನ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ರು, ಮೇಡಮ್ ಮೇಲಕ್ಕೆ ಹೋಗುತ್ತೆ ಏನ್ ಮಾಡ್ಬೇಕು ಅಂತ. ನಾವು ಅದಕ್ಕೆ ಮರ್ಮೇಡ್ ಕಟಿಂಗ್ ಮಾಡಿದೀವಿ. ಮರ್ಮೇಡ್ ಕಟಿಂಗ್ ಅಂತೀವಿ. ಮೇಲೆ ಟೈಟ್ ಆಗಿ ಕುತ್ಕೊಳ್ಳುತ್ತೆ, ಕೆಳಗಡೆ ಫ್ಲೀಟ್ಸ್ ಓಪನ್ ಅಪ್ ಆಗುತ್ತೆ. ಅಂಡ್ ಲೈಕ್ರಾ ಇಂಪೋರ್ಟೆಡ್ ಸ್ಟ್ರೆಚ್ ಆಗುತ್ತೆ. ಬಾಡಿ ಹೆಂಗಿದ್ರೆ ಹಂಗೆ ಸ್ಟ್ರೆಚ್ ಆಗುತ್ತೆ. ಟೈಯಿಂಗ್ ಕೊಡ್ತೀವಿ. ಯಾರಿಗಾರು ಸೈಜ್ ಫ್ರಮ್ 32 to 40 ಯಾರಾದ್ರೂ ವೇರ್ ಮಾಡಬಹುದು. 800 ರೂಪೀಸ್ MRP ಇದೆ. ವಿಲ್ ಗಿವ್ ಯು ಫಾರ್ ಜಸ್ಟ್ 299. ಕಲರ್ ಇದೊಂದೇ ಕಲರ್ ನಿಮ್ಗೆ 12 ಕಲರ್ಸ್ ಬರುತ್ತೆ. ನೀವು 2 ಚಾಯ್ಸ್ ಮಾಡಬಹುದು, ಮಿನಿಮಮ್ 2 or 4 ಆ ತರ. ವೀಕ್ಷಕರೇ ನೋಡಿದ್ರಲ್ಲ, ಮೇಡಮ್ ಅಂತೂ ಫಾಸ್ಟ್ ಆಗಿ ಎಷ್ಟಾಯ್ತು ಅಷ್ಟನ್ನ ಹೇಳಿದ್ದಾರೆ. ಮೇಡಮ್ ಫೈನಲ್ ಆಗಿ ಯಾರಾದ್ರೂ ತಾವು ತರಿಸ್ಕೋಬೇಕು ಅಂದ್ರೆ ಶಿಪ್ಪಿಂಗ್ ಎಲ್ಲ ಯಾವ ತರ ಒಂಚೂರು ಇನ್ಫಾರ್ಮೇಷನ್? ಆಲ್ ಓವರ್ ಇಂಡಿಯಾ ಕೊರಿಯರ್ ಮಾಡ್ತಾ ಇದೀವಿ. ಇವನ್ ಅಬ್ರಾಡ್ ಕೂಡ ಕೊರಿಯರ್ ಸ್ಟಾರ್ಟ್ ಮಾಡಿಬಿಟ್ಟಿದೀವಿ. ಅಬ್ರಾಡ್ ಸಿಗುತ್ತಾ? ನಾವು ಇವಾಗ ಆಲ್ರೆಡಿ ಟೈಡ್ ಅಪ್ ಆಗಿದೀವಿ. ಸೊ ಫಾರಿನ್ ಕಂಟ್ರೀಸ್ಗೆಲ್ಲ ನಾವು ಆಲ್ರೆಡಿ ಕಳಿಸ್ತಾ ಇದೀವಿ. ನಮ್ಮಲ್ಲಿ ಒಬ್ಬರು ಒನ್ ಆಫ್ ದಿ ಕಸ್ಟಮರ್ ಫಾರಿನ್ ಅಲ್ಲಿ ಮನೇಲೆ ಕುತ್ಕೊಂಡು ಸೇಲ್ ಮಾಡ್ತಾ ಇದ್ದಾರೆ. ಫಸ್ಟ್ ಕಸ್ಟಮರ್ ಎವರ್ ನಮ್ಮ ಕನ್ನಡಿಗರೇ ಶುರು ಮಾಡಿದ್ದಾರೆ. ನಂಗೆ ತುಂಬಾ ಖುಷಿ ಆಯ್ತು. ಆಸ್ಟ್ರೇಲಿಯಲ್ಲಿ ಕುತ್ಕೊಂಡು ಮಾಡ್ತಾ ಇದ್ದಾರೆ, ಅದರಿಂದ ನಂಗೆ ತುಂಬಾ ಖುಷಿ. ಸೊ ಅವ್ರಿಗೆ ಏನಂದ್ರೆ ನಾನು ಏನ್ ಪ್ರಾಮಿನೆನ್ಸ್ ಹೇಳ್ತಾ ಇದ್ದೀನಿ, ಫಾರಿನ್ ಅಲ್ಲಿ ಈ ತರ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಇದಿದೆ, ಬೇಡಿಕೆ ಇದೆ. ಬಿಕಾಸ್ ಅಲ್ಲೆಲ್ಲ ತುಂಬಾ ಎಕ್ಸ್ಪೆನ್ಸಿವ್, ಡಾಲರ್ಸ್ ಅಲ್ಲಿ ತಗೊಳ್ಳೋದ್ರಿಂದ ನೀವು ಕೂಡ ಅಬ್ರಾಡ್ ಅಲ್ಲಿ ಕುತ್ಕೊಂಡು ಮಾಡ್ಬೋದು. ನಾನು ನಿಮಗೆ ಐಟಮ್ ನ ಕಳಿಸ್ಕೊಡ್ತೀನಿ. ಎಸ್, ಮನೇಲಿ ಇಲ್ಲಿ ಇಂಡಿಯಾಲ್ ಒಂದೇ ಅಲ್ಲ, ಇವನ್ ಅಬ್ರಾಡ್ ಅಲ್ಲಿ ಕೂಡ ಮಾಡಬಹುದು. ಇನ್ನೊಂದು ಏನಂತಂದ್ರೆ ಇದು ಪ್ರತಿಯೊಬ್ಬರಿಗೂ ಬೇಕಾಗಿರೋ ವಸ್ತು. ನೋಡಿ, ಒಂದು ಡ್ರೆಸ್ ಇರ್ಬೋದು, ನಾವು ಹಾಕಬಹುದು ಬಿಡಬಹುದು, ಅಥವಾ ಒಂದು ಚಾಯ್ಸ್ ಅಂತ ಇರುತ್ತೆ. ಚಾಯ್ಸ್ ಇಲ್ಲ, ಹಾಕ್ಲೇಬೇಕು, ಡೈಲಿ ಬೇಕೇ ಬೇಕು, ಹಾಕ್ಲೇಬೇಕು. ಅದಕ್ಕೋಸ್ಕರ ಇದು ರೆಗ್ಯುಲರ್ ಯೂಸ್ ಆಗಿರೋದ್ರಿಂದ, ಹೇಗೆ ಒಂದು ಫುಡ್ ಪ್ರಾಡಕ್ಟ್ ಇರುತ್ತೆ, ಆ ಫುಡ್ ಪ್ರಾಡಕ್ಟ್ ಇರುವಂತಹ ಒಂದು ವ್ಯಾಲ್ಯೂ ಇದಕ್ಕಿರುತ್ತೆ. ಸೊ ಅದರಿಂದ ಯಾರ್ಯಾರು ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ಲೇಡೀಸ್, ಎಸ್ಪೆಷಲಿ ಲೇಡೀಸ್ ಯಾರ್ಯಾರು ಮಾಡಬೇಕು ಅಂತಿದ್ರೆ ಇಮಿಡಿಯೇಟ್ಲಿ ಬಿಸ್ನೆಸ್ಗೆ ಬನ್ನಿ. ಮೇಡಮೇ ಇದ್ದಾರೆ, ಮೇಡಮೇ ನಿಮಗೆ ಆಲ್ರೆಡಿ ಮಾಡ್ತಾ ಇರೋರು ಪರಿಚಯ ಮಾಡ್ಕೊಡ್ತೀರಾ, ಮಾತಾಡ್ತೀರಾ, ಕರೆಕ್ಟ್ ತಾನೆ? ಸೊ ಮಾತಾಡಿ ತಿಳ್ಕೊಳ್ಳಿ, ಯಾವ ರೀತಿ ಮಾಡೋದನ್ನು ತಿಳ್ಕೊಳ್ಳಿ. ಇವಾಗ ಒಂದು ಸೋಷಿಯಲ್ ಮೀಡಿಯಾ ಬೂಮ್ ಆಗ್ತಾ ಇದೆ. ಆರಾಮಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಹತ್ತಿರದ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲೇ ನೀವು ಇದನ್ನ ಕಮ್ಯುನಿಟಿಲೇ ಮಾಡ್ಕೊಂಡ್ಬರ್ಬೋದು. ಇಲ್ಲ ಒಂದು ಪ್ರಾಪರ್ ಆಗಿ ಒಂದು ಶಾಪ್ ಮಾಡ್ತೀವಿ ಅಂದ್ರೆ, ಎಸ್ ಇವ್ರು ಇರೋದೇ 3 ಶಾಪ್, ಇನ್ನ 30 ಶಾಪ್ ಹಾಕ್ಬೋದು ನಮ್ಮ ಬೆಂಗಳೂರಲ್ಲಿ. ಏನ್ ಹೇಳ್ತೀರಾ? ಅದೊಂದು ಒಂದು ಆಪರ್ಚುನಿಟಿ ತುಂಬಾ ಚೆನ್ನಾಗಿದೆ ರೀ. ಓನ್ಲಿ 3 ಶಾಪ್ ಮಾಡಿದ್ದಾರೆ, ನಿಮ್ಗೆ ಇನ್ನ 30 ಶಾಪ್ ಅಲ್ಲ 300 ಶಾಪ್ ಹಾಕೋ ಆಪ್ಷನ್ ಬೆಂಗಳೂರಲ್ಲಿ ಇದೆ. ಆ ಬೆಂಗಳೂರಲ್ಲಿ ಆ ಕೆಪಾಸಿಟಿ ಇದೆ ಅಂತ ಹೇಳ್ತೀನಿ, ಆ ಬೇಡಿಕೆ ಇದೆ ಅಂತ ಹೇಳ್ತೀನಿ. ಸೊ ಯಾರಾದ್ರೂ ಶಾಪ್ ಮಾಡಬೇಕು ಅಂತಿದ್ರೆ, ಬಟ್ಟೆ ಬಿಸ್ನೆಸ್ಗೆ ಇಳಿಬೇಕು ಅಂತಿದ್ರೆ 100% ಈ ತರ ಕಾಸ್ಟ್ಲಿ ಬಟ್ಟೆ ಹಾಕೋ ಬದಲು ಈ ಇನ್ನರ್ ವೇರ್ಗೆ ಹಾಕಿ, ಇನ್ನರ್ ವೇರ್ ಪ್ರತಿಯೊಬ್ಬರಿಗೂ ಬೇಕು, ಪ್ರತಿಯೊಬ್ಬರು ತಗೊಂತಾರೆ. ಇದು ನನ್ನ ಅನಿಸಿಕೆ ಅಂತ ಹೇಳ್ತೀನಿ. ಮೇಡಮ್ ಫೈನಲ್ ಆಗಿ ವಿಡಿಯೋ ನೋಡಿದವರಿಗೆ, ಎಸ್ಪೆಷಲಿ ಲೇಡೀಸ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ ನಿಮ್ಮ ಕಡೆಯಿಂದ? ಸೊ ತುಂಬಾ ಸಪೋರ್ಟ್ ಇವಾಗವರೆಗೂ ಮಾಡಿದ್ರೆ, ಇನ್ ಮುಂದೆ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ಇಂದ ನಾವು ಇಷ್ಟು ಗ್ರೋ ಆಗಿದ್ದೀವಿ. ಇನ್ನೊಂದಷ್ಟು ಜನ ಗ್ರೋ ಮಾಡೋಕ್ಕೆ ನನಗೆ ಚಾನ್ಸ್ ಕೊಡ್ತಾ ಇದ್ದೀರಾ ನೀವು. ಹೆಬ್ಬಾಳಲ್ಲಿ ಈಗ ಬ್ರಾಂಚ್ ಮಾಡಿದ್ದೀವಿ. ಸೊ ನಾಳೆಯಿಂದ ನಿಮ್ಮೆಲ್ಲಗೋಸ್ಕರ ಸರ್ದು ಫಸ್ಟ್ ವಿಡಿಯೋ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾಳೆಯಿಂದ ಓಪನ್ ಇರುತ್ತೆ, ಎಲ್ಲರೂ ಬನ್ನಿ, ವೆಲ್ಕಮ್.
ಫುಲ್ ಬಾಕ್ಸ್ ತಗೋಬಹುದು. ಮನೆಗೆ ಕೊರಿಯರ್ ಬೇಕು ಕೊರಿಯರ್ ಸರ್ವಿಸ್ ಕೊಡ್ತಾ ಇದ್ದೀನಿ. ಎಸ್ಪೆಷಲಿ ಲೇಡೀಸ್ ಇಂಡಿಪೆಂಡೆಂಟ್ ಆಗಿರೋದನ್ನ ಕಲಿಬೇಕು. ದಯವಿಟ್ಟು ಬಿಸ್ನೆಸ್ನ ಸ್ಟಾರ್ಟ್ಅಪ್ ಮಾಡಿ. ಇವಾಗ ನೀವು ಸಾರೀಸ್ ಆಗಲಿ, ಬೇರೆ ಡ್ರೆಸ್ ಮೆಟೀರಿಯಲ್ಸ್ ಆಗಲಿ, ರೆಡಿಮೇಡ್ ಆಗಲಿ, ದಿನಕ್ಕೆ 100 ಡಿಸೈನ್ಸು, 1000 ಥರ ಪ್ಯಾಟರ್ನ್ಸು. ಇನ್ನರ್ ವೇಸ್ ನೀವು ಚಿಕ್ಕವಾಗಿನ ನೋಡಿದೀರಾ, ಡೆಡ್ ಆಗಲ್ಲ. ಫಸ್ಟ್ ಥಿಂಗ್ ನಾನು ಹೇಳ್ತೀನಿ, ಡೆಡ್ ಆಗಲ್ಲ. ರಿಟರ್ನ್ ತಗೋಬೇಕಾ, ಅಯ್ಯೋ ಹೋದ್ರೆ ಕೊಡ್ತಾರಾ, ಅದಲ್ಲ. ರಿಟರ್ನ್ ತಗೊಳ್ಳೋ ಪಾಯಿಂಟ್ ಇಲ್ಲ. ಬಿಕಾಸ್ ಇವತ್ತಿಲ್ಲ ಅಂದ್ರೆ ಇದು ನಾಳೆ ಪ್ಯಾಂಟೀಸ್ ಬೇಗ ಬೇಕಾಗುತ್ತೆ. ಇವಾಗ ಕಸ್ಟಮರ್ ಬಂದ್ರೆ 1 ಪೀಸ್ ತಗೊಳ್ಳಲ್ಲ ನಿಮ್ಮ ಹತ್ರ. ಟ್ರೆಂಡ್ ಚೇಂಜ್ ಆಗಲ್ಲ. ಚೇಂಜ್ ಆಗಲ್ಲ. ನಾವು ಚಿಕ್ಕವಾಗಿನ ನೋಡಿದೀವಲ್ವಾ, ಟ್ರೆಂಡ್ ಚೇಂಜ್ ಆಗಲ್ಲ ಇದ್ರಲ್ಲೆಲ್ಲಾನು. ನೀವು ಲೊಕ್ಯಾಲಿಟಿ ನೋಡ್ಕೊಳ್ಳಿ. ಸ್ಟೂಡೆಂಟ್ಸು, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಜನ ಇದಾರೆ. ಅದಕ್ಕೊಂಥರ ವೆರೈಟೀಸ್ ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ ಸ್ಟಾರ್ಟ್ಅಪ್ ಮಾಡಕ್ಕೆ. ರೆಸಿಡೆನ್ಷಿಯಲ್ ಇದಾರೆ, ಆ ಥರ ಪ್ಯಾಟರ್ನ್ಸ್ ಏನ್ ಮಾಡ್ಕೋಬೇಕು ಅಂತ ನಾನು ಹೆಲ್ಪ್ ಮಾಡ್ತೀನಿ. ಅದು ಬಿಟ್ರೆ ನಿಮ್ ಡೆಡ್ ಆಗ ಪ್ಯಾಟರ್ನ್ಸ್ ಅನ್ನೋದು ಇಲ್ಲವೇ ಇಲ್ಲ. ಇದ್ರಲ್ಲೇನು 1000 ಡಿಸೈನ್ಸ್ ದಿನಕ್ಕೆ, ಲಕ್ಷಾಂತರ ಡಿಸೈನ್ಸ್ ದಿನಕ್ಕೆ ಬರೋದೇ ಇಲ್ಲ. ಸೊ ಅದರಿಂದ ನಿಮ್ ಬಿಸ್ನೆಸ್ ಸ್ಟಾಪ್ ಆಗೋದೇ ಇಲ್ಲ. ಓಕೆ, ಇನ್ನೊಂದು ವಿಚಾರ, ಇಂಪೋರ್ಟೆಡ್ ಕೂಡ ಬಂದಿದೆ. ಇಲ್ಲಿ ನೋಡ್ತಾ ಇರಬಹುದು ಕೊರಿಯನ್ ಔಟ್ಫಿಟ್. ಸೊ ಈ ಕಾಲದಲ್ಲಿ ಕೊರಿಯನ್ ಇರ್ಬೋದು, ತುಂಬಾನೇ ಬೇಡಿಕೆ ಇದೆ ವೀಕ್ಷಕರೇ. ಈ ಸಿಚುವೇಶನ್ ನ ಎನ್ಕ್ಯಾಶ್ ಮಾಡ್ಕೊಳ್ಳಿ. ಹೇಗೋ ಎಲ್ಲರಿಗೂ ಇಷ್ಟ ಪಡ್ತಾ ಇದ್ದಾರೆ, ಎಲ್ಲರೂ ಬೇಕು ಅಂತ ಹೇಳ್ತಾರೆ. ಯಾರು ಆನ್ಲೈನ್ ಅಲ್ಲಿ ಮಾಡ್ತಾ ಇದ್ದಾರೆ, ಡೆಫಿನೆಟ್ಲಿ ಎನ್ಕ್ಯಾಶ್ ಮಾಡ್ಕೊಳ್ಳಿ. ಅಂಡ್ ಮೇಡಮ್ ಹೇಳ್ತಾ ಇದ್ರೆ ಸ್ಟಾಕ್ ಇದೆ. ಸೊ ಆದ್ರಿಂದ ಬೇಗ ಬಂದ್ರೆ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್ ಫೈನಲ್ ಆಗಿ ನಾನು ಕೇಳೋದು ಇಷ್ಟೇನೆ. ಸೊ ಎಲ್ಲೆಲ್ಲಿ ಅಡ್ರೆಸ್ ಗಳಿದೆ, 3 ಬ್ರಾಂಚ್ ನ ಅಡ್ರೆಸ್ ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ನಮಗೆ. ನಮ್ದು ಫಸ್ಟ್ ಮೊದಲನೇ ಬ್ರಾಂಚ್ ಇವಾಗ ಈಗ ಏನ್ ಮಾಡಿದೀವಿ ಇಲ್ಲಿ ವಿಡಿಯೋ, ಹೆಬ್ಬಾಳ ಬ್ರಾಂಚ್ ಇದು. ನಾಗವರ ಲೇಕ್ ರೋಡ್ ಅಲ್ಲಿ ಇದೆ ಇದು. ಓಕೆ, ಟಿ ದಾಸರಳ್ಳಿ ರೋಡ್ ಅಂತ ಹೇಳ್ತೀವಿ ನಾವು ಈ ಬ್ರಾಂಚ್ ಹೆಬ್ಬಾಳ. ಸೊ ಇದು ಹತ್ರ ಪ್ಲೇಸಸ್, ಆರ್ ಟಿ ನಗರು, ದೇವನಹಳ್ಳಿ ರೋಡ್ ಹೋಗೋದು, ಹೆಬ್ಬಾಳ ಮೇನು, ಮಾರ್ತಳ್ಳಿ, ಎಲ್ಲಾ ಕಡೆಗೂ, ಯಲಹಂಕ, ಎಲ್ಲಾ ಕಡೆಗೂ ನಿಮ್ಗೆ ಈ ಬ್ರಾಂಚ್ ಹತ್ರ ಆಗುತ್ತೆ. ಮಾನ್ಯತಾ ಟೆಕ್ ಪಾರ್ಕ್ ಎಲ್ಲ ಐಟಿ ಪೀಪಲ್ಗೂ. ಇದು ನಾರ್ತ್ ಸೈಡ್ ಆಫ್ ಬೆಂಗಳೂರು ಯಾರು ಇದ್ದೀರೋ ಎಲ್ಲರಿಗೂ ಬೆಟರ್ ಇದು ನಾರ್ತ್ ಸೈಡ್. ನೆಕ್ಸ್ಟ್ ಓಕೆ, ಸೆಕೆಂಡ್ ಮಿಡಲ್ ಅಲ್ಲಿ ಇರೋದು ನಮ್ದು ಅಕ್ಕಿಪೇಟೆ ಮೆಜೆಸ್ಟಿಕ್ ಹತ್ರ ಇರೋ, ಚಿಕ್ಕಪೇಟೆಗೆ ಅಕ್ಕಿಪೇಟೆಗೆ ಮಧ್ಯ ಇರೋದು ಐನಾಕ್ಸ್ ಬ್ರಾಂಚ್. ಸೊ ಅದು ನೀವು ಬೇಕು ಅನ್ನೋರು ಅಲ್ಲಿ ರೀಚ್ ಆಗ್ಬೋದು. ಅಂಡ್ ಸೌತ್ ಸೈಡ್ ಬೇಕು, ಜಯನಗರ, ಬನಶಂಕರಿ ಆ ಕಡೆ ಇರೋರಿಗೆಲ್ಲ ಬೇಕು ಅನ್ನೋರು ಬಸವನಗುಡಿ, ಹನುಮಂತ ನಗರಲ್ಲಿ ನಮ್ದು ಇನ್ನೊಂದು ಮೇನ್ ಬ್ರಾಂಚ್ ಇದೆ. ಸೊ ಅಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಬನ್ನೇರಘಟ್ಟ ರೋಡ್ ಆ ಕಡೆಯವರೆಲ್ಲ ಆ ಕಡೆಗೆಲ್ಲ ಅಲ್ಲಿ ಬರ್ಬೋದು. ಸೊ ನಾರ್ತ್ ಸೈಡ್ ಇರೋರೆಲ್ಲ ಈ ಕಡೆ ಬರ್ಬೋದು, ಸೌತ್ ಇರೋರೆಲ್ಲ ಹನುಮಂತ ನಗರ ಬ್ರಾಂಚ್, ಮಿಡ್ಲ್ ಅಲ್ಲಿ ಇರೋರೆಲ್ಲ ಮೆಜೆಸ್ಟಿಕ್ ಬ್ರಾಂಚ್. ಕರೆಕ್ಟ್ ಆಗಿ ಮಾಡ್ಬಿಟ್ಟಿದ್ದೀರಾ. ಡೆಫಿನೆಟ್ಲಿ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ತೀನಿ. ಸೊ ನಿಮಗೂ ಕೂಡ ಮರ್ಯಾದೆ ಆಗ್ತದೆ, ಹೊರಗಡೆ ತಗೊಳಕ್ ಆಗ್ತಾ ಇಲ್ಲ, ನಾಚಿಕೆ ಪಟ್ಕೊಂತ ಇದ್ರೆ ಅಂತಂದ್ರೆ ಡೋಂಟ್ ವರಿ, ಮೇಡಮ್ ಇರ್ತಾರೆ, ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ, ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಬಲ್ಕ್ ಅಲ್ಲಿ ಹೋಲ್ಸೇಲ್ ದರದಲ್ಲಿ ಆರಾಮಾಗಿ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಇನ್ನರ್ ವೇರ್ ಗಳನ್ನ ಪರ್ಚೇಸ್ ಮಾಡಬಹುದು. ಮೇಡಮ್, ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇನ್ನರ್ ವೇರ್ ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ವೀಕ್ಷಕರೇ.